ರೈತರ ಸಮಸ್ಯೆ ಬಗೆಹರಿಸಿದ್ವಿ, ಡಿಪಾರ್ಟ್ಮೆಂಟ್ ಸಮಸ್ಯೆ ಬಗೆಹರಿಸಿದ್ವಿ. ನಮ್ಮನ್ನ ಯಾಕ್ರಿ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲಿಕ್ಕೆ ಏನು ಕಾನೂನು ತೊಡಕಿದೆ ಇಲ್ಲಿ? ಪ್ರಯತ್ನ ಮಾಡ್ತೀನಿ, ಅನುಕೂಲ ಮಾಡ್ತೀನಿ ಅಂತಕ್ಕಂಥ ಬಾಯಲ್ಲಿ ಹೇಳಿದಾರ, ಬಿಟ್ಟು ಈ ಲಿಖಿತ ರೂಪದಲ್ಲಿ ಯಾವುದೂ ಆಗಿಲ್ಲ. ವಿಜಯನಗರ ಜಿಲ್ಲಾ ಹಾಗೂ ಕೂಡ್ಲಿಗಿ ತಾಲೂಕು ಜಿಲ್ಲಾ ಅಧ್ಯಕ್ಷರಾದ ಮಹಾಲಿಂಗಪ್ಪ ಪತ್ರಿಕಾಗೋಷ್ಠಿಯ ಮೂಲಕ ಮಾತನಾಡಿ, ಈ ಹಿಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 2010ರಲ್ಲಿ ಪರವಾನಗಿ ಭೂಮಾಪಕರ ಬೆಂಬಲಿತವಾಗಿ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಸಿದ್ದರಾಮಯ್ಯನವರು ಸರ್ಕಾರದ ಆ ದಿನಗಳಲ್ಲಿ ಕೆಲಸ ಮಾಡುವಂತಹ ಪರವಾನಗಿ ಭೂಮಾಪನ ಕೆಲಸಗಾರರನ್ನ ಬೆಂಬಲಿಸಿ ಧರಣಿ ನಡೆಯುವಂತಹ ಸ್ಥಳಕ್ಕೆ ಭೇಟಿ ನೀಡಿ ಆಗಿನ ಸರ್ಕಾರದ ವಿರುದ್ಧ ನಮ್ಮಗಳಿಗೆ ಬೆಂಬಲವನ್ನು ಸೂಚಿಸಿದ್ದರು. ಈಗ ಹಾಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪರವಾನಗಿ ಭೂಮಾಪಕರು ಇವರನ್ನು ಕಾಯಂಗೊಳಿಸಬೇಕೆಂದು ಪರವಾನಗಿ ಭೂಮಾಪನ ಇಲಾಖೆಯಲ್ಲಿ 23 ವರ್ಷಗಳಿಂದ ಸರ್ಕಾರದ ಸೇವೆ ಸಲ್ಲಿಸಿದ ಇವರುಗಳಿಗೆ ಕಾಯಂ ನೇಮಕಾತಿ ಮಾಡಿ ಎಂದು ಹಾಗೂ ಕನಿಷ್ಠ ವೇತನವಾದರೂ ಸರ್ಕಾರದ ಮೂಲಕ ನಿಗದಿಪಡಿಸಿ ಎಂದು, ಹಾಗೆಯೇ ಪರವಾನಗಿ ಭೂಮಾಪನ ಇಲಾಖೆಯಲ್ಲಿ ಇರುವಂತಹ ಸಾವಿರಾರು ಪರವಾನಗಿ ಭೂಮಾಪನ ಕೆಲಸದವರಿಗೆ ಸರ್ಕಾರದ ನಿಯಮಗಳ ಅಡಿಯಲ್ಲಿ ಭದ್ರತಾ ನಿಯಮಗಳನ್ನು ಜಾರಿ ಮಾಡಿ ಎಂದು ಒತ್ತಾಯಿಸುತ್ತಾ ಜಿಲ್ಲಾ ಹಾಗೂ ತಾಲೂಕಿನ ಹಲವು ಸಂಘಟನೆಗಳ ಮುಖಂಡರ ಬೆಂಬಲದೊಂದಿಗೆ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, BSP ನ್ಯೂಸ್, ಕೂಡ್ಲಿಗಿ. ಹೆಚ್ಚುವರಿ ಕೆಲಸ ಕೊಟ್ಟರು, ಎಲ್ಲ ಮಾಡಿದ್ರು. ಸರ್ಕಾರಿ ಭೂಮಾಪಕರು ಏನು ಮಾಡ್ತಾರೋ, ನಾವು ಲೆವಿನಿ ಮಾಡಿದ ತಕ್ಷಣ ನೆಕ್ಸ್ಟ್ ಜಂಟಿ ಪಾಣಿ ಕೋಡಿ ಮಾಡ್ತಿದ್ರು. ಅದನ್ನೆಲ್ಲ ಅವರೇ ಮಾಡೋದು ಸರ್ಕಾರದವರು. ಕೋಡಿ, ಅದ್ವಸ್ತು, ಅಲಿನೇಷನ್ನು, TMG ಅಂತ ಎಲ್ಲ ಮಾಡಿದ್ರು. ಮತ್ತು ಅದು ಫೀಲ್ಡ್ ವರ್ಕ್ ಅಲ್ಲದೆ ಕಚೇರಿಯಲ್ಲಿ ಆಕಾರಗೊಂಡು ಡಾಟಾ ಎಂಟ್ರಿ, ಸ್ವಾಮಿತ್ವ, ಸ್ವಾವಲಂಬಿ ಎಲ್ಲರೂ 94C, 94CC ಇದು ಈ ವಿಚಾರವಾಗಿ ಎಲ್ಲ ಮಾಡಲಿಕ್ಕೆ ನಮ್ಗೆ ಯಾವುದೇ ಬೇಜಾರಿಲ್ಲ. ಎಲ್ಲ ಅವ್ರು ಯಾವುದೇ ಕೆಲಸ ಕೊಟ್ಟರು ಸಕ್ಸಸ್ ಮಾಡಿದ್ದೀವಿ. ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಆದರೆ ನಮಗೇನು ಮಾಡಿರ್ತಕ್ಕಂಥ ಕೆಲಸಕ್ಕೆ ವ್ಯತಿರಿಕ್ತವಾಗಿ ಸಂಭಾವನೆ ಕಡ್ಡಾಯವನ್ನು ಕೊಟ್ಟಿವಿ. ಇದೇ ನಮ್ಮ ಉಗ್ರ ಹೋರಾಟ. ಕೇಳೋ ರೀತಿ ಅಂದರೆ ಎಲ್ಲ ರೀತಿ ಕೇಳಿದ್ರು ಸರ್. ಒಂದು ಕೆಲಸ ನಮ್ಮನ್ನು ಆದೇಶ ಹಾಕ್ತಾರೆ, ಕೆಲಸ ಮಾಡ್ರಿ ಅಂತ. ನಮ್ಮನ್ನು ಯಾರನ್ನು ಕೇಳಲ್ಲ, ಅದು ತಪ್ಪಲ್ಲ. ಅವ್ರ ಅಧಿಕಾರ ಇದೆ, ಹಾಕಲಿ. ಎಲ್ಲ ಕೆಲಸ ಮಾಡಿದ್ದೀವಿ. ಸರ್ಕಾರಿ ಇಲಾಖೆಗೆ ಏನೇನೋ ಸರ್ಕಾರಿ ನೌಕರಿಗೆ ಏನೋ ಫಾಲೋಅಪ್ ಮಾಡ್ತಾರೋ ಎಲ್ಲ ಮಾಡ್ತಾರೆ. ಒಂದು ಸಮಸ್ಯೆ ಏನಂದರೆ, ನಾನು ಸರ್ವೇಯರ್, ನನ್ನ ಕೆಲಸ ಏನಪ್ಪ ಅಂದರೆ ಸರ್ವೇಯರ್ ಅಂತ ಗರ್ವವಾಗಿ ಹೇಳ್ಕೊಂತೀನಿ. ಸಂಬಳ ಎಷ್ಟಂದರೆ ಸಂಬಳ ಗೊತ್ತಿಲ್ಲ. ಯಾರು ನೀನು ಡೈಲಿ ವೇಜಸ್ ಏನಪ್ಪ, ಡೈಲಿ ವೇಜಸ್ ಅಲ್ಲ. ಹೊರಗುತ್ತಿಗೆ ನೌಕರನ ಅಲ್ಲ, ಕಮಿಷನ್ ಏಜೆಂಟ ಅಲ್ಲ. ನಾವು ಯಾವ ರೀತಿ ನೌಕರ ಅನ್ನೋದೇ ನನಗೆ ಅರ್ಥ. ಆರ್ಥಿಕ ಭದ್ರತೆ ಇಲ್ಲ. ಒಂದು ಅದು ಪೇಮೆಂಟ್ ಸಿಸ್ಟಮು. ನಾವು ಈ ತಿಂಗಳು ಅರ್ಜಿ ಕಟ್ತಿದ್ರೆ ಮುಂದಿನ ತಿಂಗಳು ನಾವು ಮಾಡ್ತೀವಿ, ಅಪ್ರೂವ್ ತದನಂತರ ಮಾಡ್ತಾರೆ. ಮುಂದಿನ ತಿಂಗಳು ಅಮೌಂಟ್ ಬೀಳೋದು 4ನೇ ತಿಂಗಳು ಬೀಳ್ತದೆ. ಆ ದುಡ್ಡು ಬರೋಷ್ಟೊತ್ತಿಗೆ ನಾವು ಮತ್ತೆ ಎಂಥದ್ದು ಬರ್ತೀವಿ. ಅದು ಮತ್ತೆ ಪರವಾನಗಿ ಭೂಮ ನಂದು ಯಾವುದೋ ಜಿಲ್ಲೆ ಚೆನ್ನಾಗಿ ತಾಲೂಕಿಗೆ ಬಂದಿದ್ವಿ. ಒಂದು ಹೊರಗುತ್ತಿಗೆ ನೌಕರ ಅಥವಾ ಪಾರ್ಟ್ ಟೈಮ್ ಜಾಬ್ ಇರ್ತಕ್ಕಂಥದ್ದು ಇಲ್ಲಿ ಬಂದು ನಾನು ಮನೆ ಮಾಡ್ಕೊಂಡು ಜೀವನ ಮಾಡೋದು ಕಷ್ಟ ಇರ್ತದೆ. ಸರ್ಕಾರಿ ಭೂಮಾಪಕರಿಗೆ ನಿಯೋಜನೆ ಮಾಡ್ದಂಗೆ ನನಗೆಲ್ಲೋ ಯಲಬುರ್ಗಿಗೆ, ರಾಯಚೂರಿಗೆ ಟ್ರಾನ್ಸ್ಫರ್ಗೆ ನಿಯೋಜನೆ ಮಾಡ್ತೀನಿ. ನಾನು ಹೆಂಗೆ ಸಾಧ್ಯ? ಇಲ್ಲಿ ಮಾಡಿ ಮೇಂಟೈನ್ ಮಾಡ್ಬೇಕಾ, ಬೇರೆ ಕಡೆಗೆ ಹೋಗಿ ಮೇಂಟೈನ್ ಮಾಡ್ಬೇಕಾ? ಭಾಳ ಕಷ್ಟ ಇದೆ. ಎಲ್ಲ ಕೇಳಿಕೆ ಇಲಾಖೆ ಚಾರ್ಜರ್ ಜಾಸ್ತಿ ಇದೆ. ಮೇನ್ ಹೇಳ್ಬೇಕಪ್ಪ ಅಂದರೆ, ನಮಗೆ ಅಟ್ಲೀಸ್ಟ್ ಎಲ್ಲಾದರೂ ಒಂದು ಸೆಕ್ಯೂರಿಟಿ ಗಾರ್ಡ್ ಹೋದರೆ ಅತಂದೇ ಆದ ಸೌಲಭ್ಯ, ಅತಂದು ಇಷ್ಟೇ ಸಂಬಳ ಬರ್ತದೆ. ನಮಗೇನು ₹1 ಸಂಬಳ ಫಿಕ್ಸ್ ಇಲ್ಲ, ₹1 PF ಇಲ್ಲ, ಒಂದು ಆರೋಗ್ಯ ವಿಮೆ ಇಲ್ಲ, ಎಂಥದ್ದು ಇಲ್ಲ. ಹಿಂಗೆ ಕಳೀತಾ ಬರ್ತಾ ಇದ್ದೀವಿ. ಏನೋ ನಾವು ರೈತರ ಸೇವೆ ಮಾಡೋಕ್ಕೆ ಕೊಟ್ಟಿದ್ದಾರೆ, ರೈತರ ಸೇವೆ ಮಾಡ್ತಾ ಇದ್ದೀವಿ. ಅನೇಕ ನಿರುದ್ಯೋಗಿ ಇದ್ದಾರೆ, ನಾವು ಒಂದು ರೀತಿ ಉದ್ಯೋಗ ಕಲ್ಪಿಸಿಕೊಟ್ಟ ಅಂತ ಮಾಡ್ತಾನೆ ಇದ್ದೀವಿ. 23 ವರ್ಷ ಮಾಡಿಬಿಟ್ಟು, ಸಪೋಸ್ ನಮ್ಮ ಅಧ್ಯಕ್ಷರೆಲ್ಲ 25 ವರ್ಷಕ್ಕೆ ವಯಸ್ಸಿದ್ದ ಬಂದರು, ಈಗ 50 ದಾಟಿದೆ, ಮುಂದೆ ಹೋಯ್ತು. ನಮ್ಮ ವ್ಯವಸ್ಥೆ ಮಾತ್ರ ಬದಲಾಗಲಿಲ್ಲ. ಎಲ್ಲ ರೀತಿ ಹೋರಾಟ ಮಾಡಿದ್ದೀವಿ. ಕಾನೂನು ನ್ಯಾಯಾಲಯದಲ್ಲಿ ನಮಗೆ ಎಲ್ಲ ಮುನ್ನಡೆ ಸಾಧಿಸಿದೆ. ನಮ್ಮ ಇಲಾಖೆಯ ಕೆಲ ಪಟ್ಟಬದ್ಧ ಇತಿಹಾಸ ಸಿಕ್ಕಿದ್ರು ನಮ್ಮನ್ನು ಹಿಂದೆ ತುಳಿದು ನಾವು ಈಗ ಸುಧಾರಿಸಲಾರದಷ್ಟು ಆಗ್ಬಿಟ್ಟಿವಿ. ಅದಕ್ಕಾಗಿಯೇ ನಾವು ಮುಷ್ಕರ ಮಾಡ್ತಾ ಇದ್ದೀವಿ. ಅವರು ಈಗ ಅವರು ಎಷ್ಟೋ ತೊಗೊಂತಾರೆ ಬಿಡಿ ಸಂಬಳ, ನಮಗೆ ಕೊಡ್ತಕ್ಕಂಥದ್ದು ನಾವು ಅವರಷ್ಟೇ ಕೆಲಸ ಮಾಡ್ತೀವಿ. ಈಗ ನನಗೆ ನನ್ನ ಪರವಾನಗಿ ಭೂಮಾಪಕ ನನಗೆ ಎಷ್ಟು ಕೆಲಸ ಮಾಡ್ತಾನೆ ಅಷ್ಟು ದುಡ್ಡು ಕೊಡ್ತೀನಲ್ಲಪ್ಪ ಅಂತ ಹೇಳ್ತಾರೆ. ಬಟ್ ಆ ವಿಚಾರವಾಗಿ ನಾನು 10 ಫೈಲ್ ಮಾಡ್ಕೊಂಡು ನಾನು ಇನ್ನೊಂದು ಕೆಲಸ ಮಾಡ್ಕೊತೀನಿ ಅಂದರೆ ಹೇಳೋದು. ಸರ್ಕಾರಿ ಭೂಮಾಪಕ ಎಷ್ಟು ಕೊಡ್ತಾನೋ 23ನೇ ತಾರೀಕು ಎಷ್ಟು ನೀವು ಟಾರ್ಗೆಟ್ ಕೊಡಬೇಕು. ಕಂಡೀಷನ್ಸ್ ಇಲಾಖೆ ಕಂಡೀಷನ್ಸ್ ಎಲ್ಲ ಅಪ್ಲೈ ಇದ್ದಾವೆ, ಇಲಾಖೆ ಎಲ್ಲ ಇದ್ದಾವೆ.
ಅವ್ರಿಗೆ ಅವ್ರಿಗೆ ಎಲ್ಲ ಇದೆ. ನಮಗೆ ಮುಂಚೆ ಏನಿತ್ತು, ನಾವು ಹೊರಗಿನವರು, ನಾವು ಹೊರಗೆ ಎಲ್ಲ ಮುಂಚೆ ಲೈಸೆನ್ಸ್ ಕೊಟ್ಟ ತಕ್ಷಣ ಹೊರಗಡೆ ರೈತ ಕಡೆಯಿಂದ ಫೀಸ್ ಕಟ್ಟಿ ಮಾಡ್ತಾಯಿದ್ರು. ಈ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ವಿವರವಾಗಿ ಮಾತಾಡ್ತಾರೆ. ಇದು ನಮ್ಮ ಇಲಾಖೆಯಲ್ಲಿ ಬಹಳಷ್ಟು ನೀವು ಸೇವಾ ಭದ್ರತೆ ಮತ್ತು ಆರ್ಥಿಕ ಭದ್ರತೆ ಇಲ್ಲದೆ ದೀರ್ಘವಾಗಿ 23 ವರ್ಷಗಳ ಕೆಲಸ ಮಾಡಿದ್ದೇ ತಪ್ಪು. ಇದು ಖಂಡಿತವಾಗ್ಲಿ ಸರ್, ಅದೇ ತಪ್ಪು ಮಾಡಿದ್ದೀವಿ ಅನ್ಸ್ಬಿಟ್ಟೈತೆ. ಇಲ್ಲಿ ತನಕ ನಾವು ಈಗ ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಇದು ಬಹಳ ವಿಪರೀತ ಮಟ್ಟಕ್ಕೆ ತಲುಪಿಬಿಟ್ಟಿದೆ. ನಮ್ಮ ರಾಜ್ಯ ಸಂಘ ಎಲ್ಲ ಮುಷ್ಕರ ಕೈಗೊಂಡು, ಅಂದರೆ ನಾವು ಇಲ್ಲಿಂದ ಶುರು ಮಾಡಿದ್ದೀವಿ. ಇಲ್ಲಿಂದ ಶುರು ಮಾಡಿ ನಮ್ಮ ಕೈಲಿ ಆಗಲ್ಲ, ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ನಮ್ಮ ರಾಜ್ಯ ಸಂಘ ತಿಳಿಸಿದ್ದಕ್ಕೆ ರಾಜ್ಯ ಸಂಘ ಶುರು ಮಾಡಿದ್ದೀವಿ. ಒಂದೇ ನಂಬರ್ಗೆ 71,000 71,000ಕ್ಕೆ 11 20 ಅದೆಷ್ಟು ಇಲ್ಲಪ್ಪ, ಎಷ್ಟಿದೆ ಅದು? 20 ಬರ್ತಕ್ಕಂಥ ಸರ್ವರ್ ಯಾರು ನಾನೇ ಮಾಡಲಿ 70,000 ಹೋಗೋದಣ್ಣ, 11,000 ಹೋಗುತ್ತೆ. 12,000 ಮಾತ್ರ ದುಡ್ಡು ಕಷ್ಟಪಟ್ಟು ಅಳತೆ ಮಾಡಿ 3 ತಿಂಗಳಾದ್ಮೇಲೆ ದುಡ್ಡು ಬರುತ್ತೆ ಪರವಾನಗಿ. ಇನ್ನು 71,000 60,000 ದುಡ್ಡು ಎಲ್ಲೋಯ್ತು. ಈಗ 60,000 ದುಡ್ಡು ಎಲ್ಲೋಯ್ತು. ಈ ತರ ಕೋಟ್ಯಾನುಗಟ್ಟಲೆ ದುಡ್ಡು ಬಿಟ್ಟಿದೆ. ಆ ದುಡ್ಡಲ್ಲಿ ನೀವು ಸಂಬಳ ಕೊಡ್ರಿ, ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಕೇಳ್ತಿದ್ದೀವಿ. ಸರ್ಕಾರಕ್ಕೆ ಮತ್ತೆ ಸಿದ್ದರಾಮಯ್ಯನವರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಈ ಪತ್ರಿಕಾಗೋಷ್ಠಿ? ನಾವು ನಮ್ಮ ಕಷ್ಟಪಟ್ಟು ಒಳ್ಳೆ ಸರ್ಕಾರದ ಕೆಲಸನ ದೇವರ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟು ರೈತರಿಗೆ ಅನುಕೂಲ ಮಾಡಿದ್ವಿ, ಜನಗಳಿಗೆ ಅನುಕೂಲ ಮಾಡಿದ್ವಿ, ಸರ್ಕಾರಕ್ಕೆ ಹೆಸರು ಬರ್ತಕ್ಕಂಥ ಕೆಲಸನ ನಾವು ಮಾಡಿದ್ವಿ, ಇಲಾಖೆಗೆ ಹೆಸರು ಬರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಹಾಗಾಗಿ ನಮ್ಮ ಎಕ್ಸ್ಪೀರಿಯನ್ಸ್, ನಾವು ಮಾಡಿರ್ತಕ್ಕಂಥ ಕೆಲಸದ ಆಧಾರದ ಮೇಲೆ ನಮ್ಮ ಜೀವನ ನಿರ್ವಹಣೆ ತೊಂದರೆ ಆಗಿರೋದ್ರಿಂದ ನಮಗೆ ಒಂದು ಕನಿಷ್ಠ ವೇತನ ಇಲ್ಲ, ಕಾನೂನಿನ ಪ್ರಕಾರ ನಮ್ಮನ್ನು ಒಂದ್ಸತಿ ಮೆಜರ್ ಮಾಡ್ಕೋಬೇಕು ಒಂದು ಟೈಮ್ ಅಂತಿದೆ. ಅದು ನಮ್ಮ CM ಸಾಹೇಬ್ರ ಸಾಧ್ಯತೆ ಮಾಡಿದರೆ ಮಾತ್ರ ಆಗುತ್ತೆ ಅದು. ಹಾಗಾಗಿ ಮಾನ್ಯ ನಾವು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ, ದಯವಿಟ್ಟು ಅವ್ರು ನಮ್ಮ ಮಕ್ಕಳು ಅಂತೇಳಿ ಹೊಟ್ಟೆ ಒಳಗೆ ಹಾಕೊಂಡು ನಮ್ಮನ್ನು ಒನ್ ಟೈಮ್ ಮೆಜರ್ ಅಂತ ಮಾಡಿದರೆ ನಾವೆಲ್ಲರೂ ಅವ್ರ ಫೋಟೋಕ್ಕೆ ಜೀವನ ಮಾಡ್ತಿದ್ದೀವಿ ಅಂತಕ್ಕಂಥ ಭಾವನೆಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಲು ವ್ಯಕ್ತಪಡಿಸುತ್ತೇನೆ. ಈಗ ತಾವು ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಟ್ಟಿದ್ದೀರಿ, ಬಟ್ ನೀವು ಹೇಳಿದರ ಪ್ರಕಾರ ಮುಂದೆ ಸರ್ಕಾರ ಏನನ್ನ ಕ್ರಮ ಕೈಗೊಳ್ಳಿಲ್ಲ ಅಂದರೆ, ಈಗಲೇ 1 ತಿಂಗಳಿಂದ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ, ರೈತರಿಗೂ ಸಮಸ್ಯೆ ಆಗ್ತಾ ಇದೆ. ಈಗ ಇದೇ ರೀತಿಯೇ ಮತ್ತೆ ಸರ್ಕಾರ ಮಲತಾಯಿ ಧೋರಣೆ ತೋರಿಸಿದ್ರೆ ಮುಂದಿನ ದಿನದಲ್ಲಿ ತಮ್ಮ ನಿರ್ಧಾರಗಳು ಏನು, ನಿಮ್ಮ ಹೋರಾಟ ಮಾಡ್ತೀವಿ? ರಾಜ್ಯ ಸಂಘದ ನಿರ್ಧಾರ ತಗೊಂಡು, ಜಿಲ್ಲಾ ಸಂಘದ ನಿರ್ಧಾರಗಳು ತಗೊಂಡು, ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಘಗಳ ನಿರ್ಧಾರಗಳನ್ನು ತಗೊಂಡು, ಬಟ್ ಇದನ್ನು ಯಾವುದೇ ಕಾರಣಕ್ಕೆ ನಾವು ಸುಮ್ಮನೆ ಕೈಕೊಟ್ಟು ನಿಂತ್ಕೊಳ್ಳೋಕ್ಕಾಗಲ್ಲ. ಕಾನೂನಲ್ಲಿ ಅವಕಾಶ ಇದೆ. ಕಾನೂನು ಹೋರಾಟ ನಾವು ಸತ್ತರೂ ಕೂಡ ಮುಂದೆ ಅದು ನಮಗೆ ಆದೇಶ ಆಗಬೇಕು. ಒಬ್ಬ ಪರವಾನಗಿ ಒಬ್ಬನಿಗೆ ಇಷ್ಟೆಲ್ಲ ಪೇಪರ್ಸ್ ಇಟ್ಕೊಂಡಿದ್ವಿ ಅಂದರೆ ಈ ಪೇಪರ್ಸ್ ಏನು ಸುಳ್ಳಲ್ಲ, ಇದರ ಆಧಾರದ ಮೇಲೆ ಕಾನೂನು ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭರವಸೆ ನಮಗಿದೆ. ಬಟ್ ನಾನು ಸರ್ವಿಸ್ ಮಾಡ್ದಂಗೆ ಇರ್ಬೋದು, ಬಟ್ ಇನ್ನು ಮುಂದೆ ಬರ್ತಕ್ಕಂಥವ್ರಿಗೆ ಅದ್ರದ್ದು ಅನುಕೂಲ ಆಗಲಿ ಅಂತಕ್ಕಂಥ ಭಾವನೆಯಿಂದ ನಾವು ಕಾನೂನು ಹೋರಾಟಕ್ಕೆ ನಿಂತಿದ್ವಿ. ಹೋರಾಟಕ್ಕೂ ನಾವು ರೆಡಿ ಇದ್ದೀವಿ ಸರ್. 5,800 ಜನನ ನಾವು ಕಾನೂನು ಹೋರಾಟ ಮಾಡ್ಲಿಕ್ಕೆ ಕೂಡ ರೆಡಿ ಇದ್ದೀವಿ. ಯಾವುದೇ ರೀತಿ ಕೆಲಸ ಮಾಡಲ್ಲ. ಮತ್ತೆ ನಮ್ಮ ಲೋಕಲ್ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಅವ್ರ ಕಾಲು ಕೈ ಹಿಡಿದು ಅವ್ರನ್ನ ನಿರಂತರ ಉಗ್ರ ಹೋರಾಟ ಮಾಡ್ತೀವಿ. ನಾವು ಫ್ರೀಡಂ ಪಾರ್ಕ್ ಅಲ್ಲಿ ವಿಧಾನಸೌಧವನ್ನು ಮುತ್ತಿಕ್ಕಾಗ್ತಕ್ಕಂಥ ಕೆಲಸಗಳು ಸಹ ನಾವು ಮಾಡ್ಲಿಕ್ಕೆ ಮುಂದೆ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಭಾವನೆ ನಾನು ತಿಳಿಸ್ತೇನೆ. ಕೊಡ್ತಕ್ಕಂಥದ್ದು ಈಗ ಮತ್ತೆ ಹೆಚ್ಚು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಎಲ್ಲಿಂದ ಕೊಡ್ತಾರೆ? ಮತ್ತೆ ರೈತರಿಗೆ ಹೆಚ್ಚು ಮಾಡ್ತಾರಂತ. ಈ ಕಟ್ಟಿರೋ ಫೀಸ್ ನೋಡಿದ್ರೆ ನಿಮಗೆ ಮೈ ಜುಮ್ ಅನ್ನತ್ತೆ. ಇನ್ನೂ ಹೆಚ್ಚು ಮಾಡಿದ್ರೆ ರೈತ ಇಲ್ಲಿ ಅಲ್ಲ, ರೈತರಿಗೆ ಹೆಚ್ಚಿಗೆ ಮಾಡಿದ್ರೆ ನಿಮಗೆ ಕೊಡಲ್ಲ ಅವ್ರು, ಮತ್ತೆ ಸರ್ಕಾರದ ಬಕ್ಸ್ ನಾವು 200 ರೂಪಾಯಿ ಹೆಚ್ಚು ಮಾಡ್ತೀವಿ, 1,000 ರೂಪಾಯಿ ಹೆಚ್ಚು ಮಾಡ್ತಾರೆ. ಈಗ ಹೆಚ್ಚಾಗಿ ಏನ್ ಮಾಡ್ತಾರೆ? 1,500 ಇರೋದನ್ನ 2,000 ಎಲ್ಲವನ್ನು ಶಿಫಾರಸು ಮಾಡಿದ್ದಾರೆ ಸರ್. ಇಷ್ಟು ಬೇಕು ಅಷ್ಟು ಮಟ್ಟಿಗೆ ಮಾಡಿದ್ದಾರೆ. ಸೆಷನ್ ಒಳಗಡೆ ಚರ್ಚೆ ಆಗಿದೆ. ಈಗ ಇಲಾಖೆ ಶಿಫಾರಸು ಮಾಡಿ ಸರ್ ಅವ್ರ ಅವಶ್ಯಕತೆ ಇದೆ ನಮಗೆ ಕೊಡಿಸಿ, ಅವಶ್ಯಕತೆ ಇಲ್ಲ ಅಂದ್ರೆ ಹದ್ಬಸ್ತಿ ಯಾಕೆ ಕೊಡ್ಬೇಕು, ತೋಟಕೇಸ್ ಯಾಕೆ ಕೊಡ್ಬೇಕು, ಅರಣ್ಯ ಯಾಕೆ ಕಳತೆ ಮಾಡಿಸ್ಬೇಕು, ಹಳ್ಳಗಳು ಯಾಕೆ ಕಳತೆ ಮಾಡಿಸ್ಬೇಕು, ಸ್ಮಶಾನಗಳು ಯಾಕೆ ಕಳತೆ ಮಾಡಿಸ್ಬೇಕು? ಅದಕ್ಕೆ ಗೌರ್ಮೆಂಟ್ ಎಲ್ಲದ್ರಲ್ಲಿ ಅವ್ರು ಕರ್ಕೊಂಡು ಮಾಡಿಸ್ಬೋದಲ್ಲ ಸರ್? ಆಕಾರ ಮುಂದೆ ಡಿಜಿಟೇಷನ್ ಅಂತ ತಗೊಂಡಿದ್ದಾರೆ, ಆಕಾರ ಮುಂದೆ ಮಾಡ್ತಾ ಇದ್ದೀವಿ. ಒಂದು ತಿಂಗಳು ತಕ್ಕ ಕೂತ್ಕೊಂಡ್ರೆ 200 ಆಗಲ್ಲ ಒಂದು ಲೈನಿಗೆ 6 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ದಿನಕ್ಕೆ ನಾವು ಮಾಡಿದರೆ 30 ಆಗಲ್ಲ, ಒಂದು ದಿನಕ್ಕೆ 180 ರೂಪಾಯಿ ಕೂಲಿ. ಎಲ್ಲಿದೆ ಸರ್ ಇದು? ಅಷ್ಟೇ 50 ಕೂಡ ಮಾಡೋಕ್ಕಾಗಲ್ಲ. ಸರ್ವರ್ ಪ್ರಾಬ್ಲಮ್ ಎಲ್ಲ ಇದೆ. ಜೇಡ ಮಾಡಿ ಹುಡುಕಿ ಮಾಡೋಕ್ಕಾಗಲ್ಲ, ಬಟ್ ಮಾಡೋಕ್ಕಾಗ್ತಾ ಇದೆ. ಇಂಥವೆಲ್ಲ ಕೆಲಸ ಮಾಡಿಸ್ತಾ ಇದ್ದೀರಲ್ಲ, ನಾವು ಮತ್ತೆ 180 ಕುಂತು ಮಾಡ್ಕೊಂಡ್ರೆ ನಾವು ಒಂದು ತಿಂಗಳು ತಕ್ಕ ಮಾಡಿದ್ರೆ ಅಷ್ಟು 1,800 ರೂಪಾಯಿ ದುಡ್ಡು ಆಗಲ್ಲ. ಅದೇ ಥರ 50 ರೂಪಾಯಿ ಕೂಡ ಬಿದ್ದೆ ಸರ್ ನಮ್ಮ ಸ್ಯಾಲರಿ. ಒಬ್ಬ ದರಖಾಸ್ತು ಕೋಡಿಯಲ್ಲಿ ಅಳತೆ ಮಾಡಿರ್ತಕ್ಕಂಥ ಖರ್ಚಾಗಿರೋದು 1,080,
ನಮಗೆ ಪೇಮೆಂಟ್ ಆಗಿರ್ತಕ್ಕಂಥದ್ದು 60 ರೂಪಾಯಿ. ಖರ್ಚು ಎರಚು ಹಾಕೊಂಡು ಹೋಗಿದ್ರೆ ಹೆಂಗೆ ಯಾವ ಥರ ಮಾಡೋಣ ಹೇಳ್ರಿ ಸರ್ ನಾವು ಕೆಲಸನ? ಇವತ್ತವರೆಗೂ ನಮ್ಮೆಲ್ಲ ಅಲ್ಲಿರ್ತಕ್ಕಂಥ ನಮಗೆ ಸ್ವಾವಲಂಬಿ ಸ್ವಾಮಿತ್ವ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರ ಒಂದು ತಿಂಗಳಿಗೆ 3,000, 2,000, 3,000 ಇವತ್ತು 30 ಯಾರೋ ಬಂದಾರ ನಮ್ಮ ಸಾಹಿತ್ಯ ಕಾಯಂಗೊಳಿಸಬೇಕು. ಪರಮಾಣು ಭೂಮಾಪಕ ಸಂಘಕ್ಕೆ ಜೈ. ಪರವಾನಗಿ ಭೂಮಾಪಕರನ್ನು ಕಾಯಂಗೊಳಿಸಿ, ಪರವಾನಗಿ ಭೂಮಾಪಕರನ್ನು ಕಾಯಂಗೊಳಿಸಿ, ಪರವಾನಗಿ ಭೂಮಾಪಕರನ್ನು ಕಾಯಂಗೊಳಿಸಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಡಾಕ್ಟರ್ B.R. ಅಂಬೇಡ್ಕರ್ಗೆ, ಜೈ. ಡಾಕ್ಟರ್ B.R. ಅಂಬೇಡ್ಕರ್ಗೆ. ಜೈ. ಎಲ್ಲಿವರೆಗೂ ಹೋರಾಟ? ಹೋರಾಟ ಎಲ್ಲವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ? ಎಲ್ಲವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಭೂಮಾಪಕರನ್ನು ಕಾಯಂಗೊಳಿಸಿ, ಭೂಮಾಪಕರನ್ನು ಕಾಯಂಗೊಳಿಸಿ, ಪರವಾನಿ ಭೂಮಾಪಕರನ್ನು ಕಾಯಂಗೊಳಿಸಿ. ಪರವಾನಗಿಯನ್ನು ರದ್ದು ಮಾಡಿ. ಅಧಿಕಾರಿಗಳಿಗೆ ಇವರಿಗೆ ಮುಳ್ಳು. ನಮ್ಮಲ್ಲೇ ನಿಮ್ಮ ಅಧಿಕಾರಿಗಳು ನಿಮ್ಮ ಚೀಫ್ ಸೆಕ್ರೆಟರಿ ಸೇರಿದ್ರಲ್ಲ, ನಮ್ಮ ಇಲಾಖೆಯಿಂದನೇ ಹೇಳ್ತಾ ಇದ್ದೀನಿ. ಇಲಾಖೆಯಿಂದನೇ ನಮಗೆ ಪತ್ರ ಮಾಡ್ತಾರೆ. ಇವತ್ತನ್ನ ಮನೆ ದುಡಿತಕ್ಕಂಥ ಮಗ ನಾನಂದ್ರೆ ನನ್ನ ಮಗನ ಮೇಲೆ ಇಲ್ಲ, ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೆ ಆಫೀಸಲ್ಲಿ ಹೋಗ್ರಿ, ನಾವು ಆಫೀಸಲ್ಲಿ ಕೂತಿದ್ರೆ ನಾವಿದ್ರೆ ಆಫೀಸ್. ಈಗ ಪರಕ್ಕೆ ಆಫೀಸಿಗೆ ಹೋಗಿ ಬರ್ರಿ, ಯಾರು ಇಲ್ಲ ಅಲ್ಲಿ. ಧರಣಕ್ಕೆ ಜನ ಇದ್ದಾರೆ, 2-3 ಹೌದಿಲ್ಲ ಸರ್? ಈ ತರ ಪರಿಸ್ಥಿತಿ. ಪ್ರತಿಯೊಂದು ರೈತರ ಸಮಸ್ಯೆ ಬಗೆಹರಿಸಿದ್ವಿ, ಡಿಪಾರ್ಟ್ಮೆಂಟ್ ಸಮಸ್ಯೆ ಬಗೆಹರಿಸಿದ್ವಿ. ನಮ್ಮನ್ನ ಯಾಕ್ರಿ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಲಿಕ್ಕೆ ಏನು ಕಾನೂನು ತೊಡಕಿದೆ ಇಲ್ಲಿ? ಇವ್ರು ಶಿಫಾರಸು ಮಾಡ್ಕೊಡಕ್ಕೆ ಏನಾಗಿದೆ? ಮಾನ್ಯ ಆಯುಕ್ತರು ಮೊನ್ನೆ ಕರೆದಿದ್ರು, ಹೋಗಿದ್ದೆ ನಾನು ಕೂಡ ಬೆಂಗಳೂರಲ್ಲಿ. ಆಯ್ತಪ್ಪ, ನನ್ನ ಹಂತದಲ್ಲಿ ಇಲ್ಲ, ಅದು ಸರ್ಕಾರದ ಹಂತದಲ್ಲಿ. ಮತ್ತೆ ಈಗ ಹದ್ದುಬಸ್ತು, ಅಲಿನೇಷನ್ನು, ಕೋರ್ಟ್ ಕೇಸು, ಅರಣ್ಯ ಹಳ್ಳ ಅಳತೆ ಮಾಡ್ಲಿಕ್ಕೆ ನಿಮ್ಮ ಹತ್ರ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ? ಅದನ್ನ ನಾವು ಡೈರೆಕ್ಟ್ ಅನ್ಯಾಯ ನೋಡಿದೆ ಅಂದ್ರೆ ನಿಜವಾಗ್ಲೂ ಎಲ್ಲೋ ಒಂದು ಮೂಲೆಯಲ್ಲಿ ನಿಮ್ಮವ್ರು ನಿಮಗೆ ತುಳಿತಾ ಇದ್ದಾರೆ ನಾವು ಅನಿಸ್ತಾ ಇತ್ತು. ಯಾಕಂದ್ರೆ ನಿಮ್ಮ ಭಾವನೆಗಳು, ಅದು ಮಾತು ಹೃದಯದಿಂದ ಬರ್ತಾ ಇದೆ, ನಾಲಿಗೆಯಿಂದ ತಲೆಯಿಂದ ಬರ್ತಾ ಇಲ್ಲ. ಇದು 25-26 ವರ್ಷ ಆ ಸೇವೆ ಸಲ್ಲಿಸಿದ್ರಿ, ನಿಮಗೆ ಆದಂಥ ಒಂದು ಯಾವುದು ಹದ್ಬಸ್ತಿಲ್ಲ ಅಂತ ಹೇಳಿದ್ರೆ ಇದು ದೊಡ್ಡ ದುರಂತ. ಈಗ ನೋಡಿದ್ರೆ ಹಾಹಾಕಾರ ನಡೀತಾ ಇದೆ. ಎಲ್ಲಿ ನೋಡಿದ್ರು ಓದಿರೋದಿದ್ದಾರೆ, ಅವರಿಗೆಲ್ಲ ವಿದ್ಯಾವಂತರು ಇದ್ದಾರೆ, ಅವರಿಗೆಲ್ಲ ಕೆಲಸ ಇಲ್ಲ. ಕೆಲಸ ಮಾಡೋರಿಗೆ ಕೂಲಿ ಇಲ್ಲ. ಇದೆಂತ ದುರಂತ ರೀ ಇದು? ಸಮಾಜದಲ್ಲಿ ಇಂಥ ದುರಂತ ನಾವು ನೋಡೋದಕ್ಕೆ ನಿಜವಾಗ್ಲೂ ಬಹಳ ಖಂಡನೆ ಮಾಡ್ತಾ ಇದ್ದೀವಿ ನಾವು. ನಮ್ಮ ದೇಶದಲ್ಲಿ ಎಷ್ಟೊಂದು ಸಮಸ್ಯೆಗಳಿಲ್ಲ. ಆ ಸಮಸ್ಯೆಯಲ್ಲಿ ಇದೊಂದು ದೊಡ್ಡ ಸಮಸ್ಯೆನೇ ಅಂತ ಹೇಳೋದಕ್ಕೆ ತಪ್ಪಾಗಲ್ಲ. ಯಾಕಂದ್ರೆ ಈ ದೇಶದಲ್ಲಿ ರೈತನೇ ನಮ್ಮ ದೇಶದ ಬೆನ್ನೆಲುಬು. ಎಲ್ಲರೂ ಇರ್ತಕ್ಕಂಥವ್ರು ರೈತಾಪಿ ಜನರೇ, ರೈತರ ಭೂಮಿಗಳನ್ನೇ ಅಳತಿ ಮಾಡ್ತಾ ಇರ್ತಕ್ಕಂಥದ್ದು. ಯಾವ ರೈತ ಕೂಡ ಕೈ ಬಿಚ್ಚಿ 10,000 ರೂಪಾಯಿ 1,000 ರೂಪಾಯಿ ಕೊಡಂತ ಇರೋಲ್ಲ. ನೀವು ಏನು ಹೋದ್ರೆ ಕೂಡ 500, 400, 1,000 ರೂಪಾಯಿ ಕೊಟ್ರೆ ಬಹಳ ಹೆಚ್ಚು. ಅಂಥದ್ರಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ, ನೀವು ಪೆಟ್ರೋಲು, ನಿಮ್ಮ ಜೊತೆಗೆ ಬರ್ತಕ್ಕಂಥವ್ರನ್ನ, ನೀವು ಊಟದ್ದು, ಇವೆಲ್ಲದನ್ನ ನೋಡ್ಕೊಂಡು ನೀವು ಈಗ ಒಂದು ಸೇವೆ ಕೊಡ್ತಾ ಇದ್ರೆ ಅಂದ್ರೆ ನಿಜವಾಗ್ಲೂ ಸರ್, ನಿಜವಾಗ್ಲೂ ಬಹಳ ದೊಡ್ಡ ಕೆಲಸ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೇವೆನೇ ಸೌಭಾಗ್ಯ ಅಂತಾರಲ್ಲ, ಆ ಸೇವೆ ನಿಮಗೆ ಸಿಕ್ಕಿದೆ ಏನಂತ ಹೇಳಿದ್ರೆ ಅದ್ರ ಜೊತೆಯಲ್ಲಿ ಸರ್ಕಾರಗಳು ಗಮನ ಹರಿಸ್ಬೇಕು. ಯಾಕಂತ ಹೇಳಿದ್ರೆ ಈಗಿನ ಒಂದು ಸಮಸ್ಯೆಗಳು ನೋಡ್ತಾ ಇದ್ರೆ, ಒಂದು ಮಾರ್ಕೆಟ್ನಲ್ಲಿ ಹೋದ್ರೆ ತರಕಾರಿ ತೊಗೊಳಕ್ಕೆ ಕಮ್ಮಿ ಅಂದ್ರೆ ಕೂಡ 50 ರೂಪಾಯಿ ಕೆಜಿ ಇದೆ. ಎಲ್ಲದು ಏನ್ ತಂದ್ರೂ 50 ರೂಪಾಯಿ ಕೆಜಿ ಇದೆ. ನಿಮ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಯಾಕೆ ಹರಿಸ್ಬಾರ್ದು? ಇವರು ಯಾರೋ ಒಂದು AC ರೂಮ್ನಲ್ಲಿ ಕುಂತಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಕೊಟ್ಟರಂತ ಫೈಲ್ ಮೂವ್ ಮಾಡಿದ್ರೆ ಮಾತ್ರ ಅವ್ರ ಕೆಲಸ ಆಗ್ತದೆ. ನೀವು ಇವತ್ತು ಸರ್ವೆ ಮಾಡ್ಕೊಂಡ್ಬಂದು ಅವ್ರಿಗೆ ಕೊಟ್ಟರೆ ಮಾತ್ರ ಸರ್ಕಾರಿ ಅಧಿಕಾರಿಗಳು, AC ರೂಮ್ನಲ್ಲಿ ಕುಂತಿರಂತ ಅಧಿಕಾರಿಗಳು ಮುಂದೆ ನಡೀತಾ ಇದೆ, ಸರ್ಕಾರ ನಡೀತಾ ಇದೆ. ಒಂದು ವೇಳೆ ಇದೇ ರೀತಿ ಮುಂದೆ ನಡೆದ್ರೆ ಎಲ್ಲಾ ರೈತರು ಏನಾದ್ರು ಎದ್ದು ಕುಂತ್ರೆ ಯಾವ ಸರ್ಕಾರ ನಿಂದಿರ್ತ ಸ್ವಾಮಿ? ಖಂಡಿತವಾಗ್ಲೂ ಯಾವ ಸರ್ಕಾರ ನಿಂದ್ರಲ್ಲ. ದಯವಿಟ್ಟು ಇವ್ರಿಗೆ ಕೊಡ್ತಕ್ಕಂಥ ಯಾವ ಸೌಲಭ್ಯಗಳಿದೆ ಮೊದಲೇ ಅವರಿಗೆ ಕೊಡುವಂತ ಒಂದು ಪ್ರಯತ್ನ ನೀಡ್ರಿ. ಯಾಕೆಂತ ಹೇಳಿದ್ರೆ ಇವರೇ ನಮಗೆ ಈಗ ಅಣ್ಣ ತಮ್ಮಂದು ಪಾಲು ವಿಭಾಗ ಆದ ತಕ್ಷಣನೇ ತಮ್ಮನ ಭಾಗ ತಮಗೆ ಬೇಕು, ಅಣ್ಣನ ಭಾಗ ಅಮ್ಮಗ್ ಬೇಕು. ಡೈರೆಕ್ಟ್ ಆಗಿ ಮೊದಲೇ ಇದ್ದಂಗೆ ಇಲ್ಲ. ಈಗ ಎಲ್ಲ ಆನ್ಲೈನ್ ಇದೆ. ಈಗ ನಾನೇ 10 ಬಸ್ನಲ್ಲಿ 42,000 ರೂಪಾಯಿ ಒಂದ್ಸರಿ ಕಟ್ಟಿದ್ದೀನಿ. ಅದು ಯಾವುದೋ ಒಂದು ಸಣ್ಣ ಒಂದು ತಾಂತ್ರಿಕ ದೋಷ, ಆ ಕಡೆ ಚಕ್ಬಂದಿ ಫೇಲ್ಯೂರ್ ಆಯ್ತು, ಪೂರ್ವದ್ದು ಪಶ್ಚಿಮ ಆಗಿದೆ, ಪಶ್ಚಿಮದ ಉತ್ತರಕ್ಕಾಗಿದೆ. 42,000 ರೂಪಾಯಿ ಕಟ್ಟಿದ್ದೀನಿ ನಾನು.
ಮತ್ತು ಅದನ್ನು ಕೇಳಿದ ತಕ್ಷಣನೇ ಅವರು ಬಾಬಾ ಸರ್ವೇರ್ ಬಂದು ಎಂಥ ಕೆಲಸ ಮಾಡ್ತಿರಲ್ಲ ಸರ್, ನೀವೊಂದು ಮಾತು ನಮಗೆ ಹೇಳಿದ್ರೆ ನಾವು ಮಾಡಿಕೊಡ್ತಿದ್ದೀವಿ, ಬಂದು ಇದೇನೋ ಒಂದು ಸರಿಪಡಿಸ್ಕೊಡ್ತಿದ್ದೀವಿ. ಆಯ್ತಪ್ಪ, ಇದು ಕಾನೂನೊಳಗೆ ಏನೋ ಇದಕ್ಕೇನೋ ದಾರಿ ಇದೆಯಾ? ಏನು ದಾರಿ ಇಲ್ಲ. ಮತ್ತೆ ನೀವು 42,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಅದು ಕಟ್ಟಿದ ಮೇಲೆ ನಮಗೆ ಒಂದು ನೋಟಿಸ್ ಬರ್ತದೆ ಅಂತ. ಈಗ ನಾನು ಕಟ್ಟು ಬಂದು ಸುಮಾರು ನಾನು 26-27 ದಿನ ಆಗಿದೆ. ನನಗೆ ಸಮಸ್ಯೆ ಬಂದಿದೆ. ನನ್ನ ಒಪ್ಪನ ಸಮಸ್ಯೆ ಇಲ್ಲ, ಇಲ್ಲಿ ಸಾಕಷ್ಟು ಕರ್ನಾಟಕದಲ್ಲಿ ಇರ್ತಕ್ಕಂಥ ಗೊತ್ತಿರೋಲ್ಲ ನೀವು ಇಲ್ಲಿ ಏನು ಕಷ್ಟಪಡ್ತಾ ಇದ್ದಾರೆ ಅಂತ. ಇವ್ರು ನಡು ಬಿಸಿಲಿನಲ್ಲಿ ಚೈನ್ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 1.5 ಕಿಲೋಮೀಟರ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಚೈನ್ ಹೇಳ್ತಾರೆ ಇವರು. ಅವ್ರ ಪರಿಸ್ಥಿತಿಗಳು ನೀವು ಕೂಡ ಅರ್ಥ ಮಾಡ್ಕೋಬೇಕು. ಚೀಫ್ ಸೆಕ್ರೆಟರಿಗಳು ನಾವು ನಮ್ಮ ಮೊನ್ನೆ ಶಾಸಕರು ಒಂದು ಮಾತು ಹೇಳಿದ್ರು ಮೊನ್ನೆ, ನಿಜವಾಗ್ಲೂ ಬಹಳ ಗಂಭೀರವಾದಂಥ ಮಾತು. ಒಂದು ಆರೋಗ್ಯ ಇಲಾಖೆಗೆ ಒಂದು ದುಡ್ಡು ಬಂದಿದೆ, ಆ ದುಡ್ಡನ್ನು ರಿಲೀಸ್ ಮಾಡೋದಕ್ಕೋಸ್ಕರ ಮುಖ್ಯಮಂತ್ರಿ ಒಪ್ಪಿದ್ರು ಕೂಡ ಚೀಫ್ ಸೆಕ್ರೆಟರಿ ಹೋಗ್ತಾ ಇಲ್ಲ. ಯಾವುದಿದೆ ನ್ಯಾಯ? ಎಲ್ಲಿದೆ ನ್ಯಾಯ? ನಮ್ಮ MLA ಅದನ್ನೇ ಒತ್ತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈ ಥರ ಸಮಸ್ಯೆ ಆಗಿದೆ ನಮಗೆ. ಚೀಫ್ ಸೆಕ್ರೆಟರಿಗಳು ಅಲ್ಲೆಲ್ಲೋ ರೂಮ್ನಲ್ಲಿ ಕೂತ್ಬಿಟ್ಟು ಆರಾಮಾಗಿ ಕುಂತು ಅಲ್ಲೆಲ್ಲೋ ಯೋಚನೆ ಮಾಡ್ತಾ ಇದ್ದಾರೆ ಅವರು. ನಾವೆಲ್ಲ ಸಾಥ್ ಕೊಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಸಾಹೇಬ್ರ ಹತ್ರ ಭೇಟಿ ಆಗಿದ್ದೀವಿ, ಮೊನ್ನೆ ಈಗ PS ಹತ್ರ ಭೇಟಿ ಆಗಿದ್ದೀವಿ, ಮತ್ತೆ ಲೀಗಲ್ ಅಡ್ವೈಸರ್ ಹತ್ರ ಸಹ ಹೋಗಿ ಎಲ್ಲ ಮಾಹಿತಿಗಳನ್ನ ತಿಳಿಸಿ ಬಂದಿದ್ದೀವಿ. ಹಾಗಾಗಿ ನಮ್ಮದೇನಂದ್ರೆ ಈಗ ನಮ್ಮ ಕೆಳಹಂತದಿಂದ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆಳಮಟ್ಟದಿಂದ ಇರ್ತಕ್ಕಂಥ ಸಂಘ ಸಮಿತಿಗಳು, ರೈತ ಸಂಘಗಳು ಮತ್ತು ಇರ್ತಕ್ಕಂಥ ಪತ್ರಿಕಾ ಪ್ರಕಟಣೆಯವರ ಮುಖಾಂತರ ನಾವು ಒಂದು ಎಚ್ಚರಿಕೆ ಕೊಡಿಸ್ಬಿಟ್ಟು ನಮ್ಮ ಪರವಾಗಿ ನೀವು ಇದ್ದೀರಾ ಅಂತಕ್ಕಂಥ ಭಾವನೆಯನ್ನು ನಿಮ್ಮಿಂದ ವ್ಯಕ್ತಪಡಿಸೋದಕ್ಕೋಸ್ಕರ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಏರ್ಪಡಿಸ್ಬೇಕಂತ ಅನಿವಾರ್ಯ ಪರಿಸ್ಥಿತಿಯಲ್ಲೇ ಮಾಡಿದ್ವಿ. ನಾವು ಯಾವತ್ತೂ ಈ ಥರ ಎಲ್ಲೆಲ್ಲೋ ಕೂಗಾಡೋದಾಗಲಿ ಏನೂ ಮಾಡೋದಾಗಲಿ ಮಾಡಿಲ್ಲ. ಆದ್ರೆ ನಾವೇನಾದ್ರೂ ಕೊಟ್ಟಿರ್ತಕ್ಕಂಥ ಕೆಲಸ ಶಿರಸಾ ವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತಿನವರೆಗೆ ಇದಿದೆ. ಬಟ್ ನಾವು ಇಷ್ಟು ಶಾಂತಿಯುತಿಯಿಂದ 23 ವರ್ಷ ಕೆಲಸ ಮಾಡಿದ್ರು ನಮಗೆ ಹಿಂದೆ ಮುಕ್ಕಳಾಗಿದೆಯಲ್ಲ ಈಗ ಅಂತಕ್ಕಂಥ ಭಾವನೆ ನಮಗೆ ಭಾಳ ನೋವು ಕೊಡ್ತಾ ಇದೆ. ಈಗ ಮಕ್ಕಳು ಎಜುಕೇಷನ್ ಮಾಡಬೇಕು, ಮಕ್ಕಳು ಮದುವೆಗಳು ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮನೆ ಕುಂತ್ಕಿದ್ರೆ ನಮಗೇನಿದೆ ಭದ್ರತೆ? ಇವತ್ತು ಯಾರೋ ಒಬ್ಬ ಸುತ್ತಕ್ಕಂತ ಒಬ್ಬ ಯಾರೋ ಹೋಮ್ ಗಾರ್ಡ್ ಇದ್ರು ಅವ್ನಿಗೊಂದು ಇಷ್ಟಿಂತ ನಿಗದಿ ಅಂತಿದೆ, ಹೌದಿಲ್ಲ? ಇವತ್ತು ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿಯಲ್ಲಿ ತೊಗೊಂಡಿದ್ದಾರೆ, ಅವ್ನಿಗೆ ಇಷ್ಟನ್ನ ಅಂತ ಅಗ್ರಿಮೆಂಟ್ ಇದೆ. ಬಟ್ ನಮ್ಮಲ್ಲ ಸರ್ವೇರ್ ಅಷ್ಟೇ. ನಾವು ಯಾವ ಥರ ಸರ್ವೇರ್ ಅಂತ ಗೊತ್ತಿಲ್ಲ. ಇವತ್ತೆಷ್ಟೋ ನಿನ್ನೆ ಯಾರೋ ಹೇಳ್ತಾರೆ ಸರ್ವೇರ್ ನಿಮ್ಗೆ ಸಂಬಳ ಬರ್ತಿಲ್ಲ ಸರ್ ಅಂತ. ಸರ್, ಮುಖ್ಯಮಂತ್ರಿಗಳು 2010ರಲ್ಲಿ ನಿಮ್ಮ ಧರಣಿಗೆ ಆಹ್ವಾನಿಸಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ. ಈ ಒಂದು ಕಾರ್ಯಕ್ರಮ ಈಗೇನು ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಪರವಾಗಿ ತಮಗೇನೇನು ಆಶ್ವಾಸನೆ ನೀಡಿದ್ದಾರೆ? ಆಶ್ವಾಸನೆ ನೀಡಿದ್ದಾರೆ, ಹೇಳಿದ್ದಾರೆ. ಮೊನ್ನೆ ಸರ್ವೆ ಡೇ ಅನ್ನು ಕೊಟ್ಟಾಗ ಮನವಿ ಕಾರ್ಯಕ್ರಮ ಇವರಿಗೆ ಕಾರ್ಯದರ್ಶಿಗೆ ಬರೆಯಕ್ಕೆ ಹೇಳಿದ್ದಾರೆ. ಮತ್ತೆ ನಾವು ಮೊನ್ನೆ ಖುದ್ದಾಗಿ ಭೇಟಿಯಾದ ಮನೆಗೆ ಹೋಗಿ ಭೇಟಿಯಾಗಿ ಬಂದಿದ್ವಿ. ಅಪ್ಪ ನಿಮಗೆ ಮಾತು ಕೊಟ್ಟಿದ್ವಿ, ಪ್ರಯತ್ನ ಮಾಡಿ ನಿಮ್ಗೆ ಅನುಕೂಲ ಮಾಡ್ತೀನಿ ಅಂತಕ್ಕಂಥ ಬಾಯಲ್ಲಿ ಹೇಳಿದಾರೆ. ಬಟ್ ಈ ಲಿಖಿತ ರೂಪದಲ್ಲಿ ಯಾವುದೂ ಆಗಿಲ್ಲ. ನಮಗೆ ಲಿಖಿತ ರೂಪದಲ್ಲಿ ಆದರೆ ನಾವು ಯಾಕೆ ಕೆಲಸ ಮಾಡೋಕ್ಕೆ ಇದೀವಿ? ನಾವು ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡ್ಕೊಡ್ತೀವಿ. ರೈತರಿಗೆ ಡಿಪಾರ್ಟ್ಮೆಂಟ್ಗೆ ಹೆಸರು ಬರ್ತಕ್ಕಂಥ ನೇರವಾಗಿ ಮುಖ್ಯಮಂತ್ರಿನ ಕಂಡಿಲ್ಲ. ನೇರವಾಗಿ ಕಂಡಿದ್ದೀವಿ, ನೇರವಾಗಿ ಮುಖ್ಯಮಂತ್ರಿನ ಕಂಡಿದ್ದೀವಿ. ಮೊನ್ನೆ ಮುಖ್ಯಮಂತ್ರಿ ಹತ್ರ ನೇರವಾಗಿ ಹೋಗಿ ಬಂದಿದ್ದೀವಿ. ಅವರು ಒಂದು 1,94,240 ಅರ್ಜಿಗಳು ಪೆಂಡಿಂಗ್ ಇದೆ ಬರೀ ಒಂದು ತಿಂಗಳಿಗೆ 8 ರಾಜ್ಯದಲ್ಲಿ. ಈಗ ನೀವು ಮಾಡುವಂಥ ಕೆಲಸಗಳು ಎಲ್ಲ ವಿಜಯನಗರ ಜಿಲ್ಲೆಯಲ್ಲಿ 10,250 ಪೆಂಡಿಂಗ್ ಇದೆ. 10,250 ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿನೇ ಈಗ 2,250 ಪೆಂಡೆನ್ಸ್ ಇದೆ. 2,285 ಬರೀ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಸರ್. ನಾವು ಫೆಬ್ರವರಿ 22 ನಮ್ಮ ಜಿಲ್ಲೆ ಫೆಬ್ರವರಿ 20 ಕೆಲವರು 22ರಿಂದ ಸ್ಟಾರ್ಟ್ ಮಾಡಿದ್ರು. ನಮ್ಮ ಈಗ ಏನೋ ಕಮಿಟ್ಮೆಂಟ್ ಆಗಿರೋದು, ಅರ್ಜಿ ಕೊಟ್ಟಿರ್ತೀವಿ, ನೋಟಿಸ್ ಕೊಟ್ಟಿರ್ತೀವಿ, ರೈತರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ನಾವೇ ಒಂದು ಮುಂದದಲ್ಲಿ ಮೀಟಿಂಗ್ ಮಾಡಿ ಒಂದು 3-4 ದಿನ ಎಕ್ಸ್ಟೆಂಡ್ ಮಾಡೋಣ, ನಮ್ಮಲ್ಲಿ ಲೋಕಲ್ ಇದ್ದೀವಿ, ರೈತರಿಗೆ ತೊಂದರೆ ಆಗೋದು ಬೇಡ, ಓಡಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಅರ್ಜಿ ನೋಟಿಸ್ ಕೊಟ್ಟಿರ್ತಕ್ಕಂಥ ಅಟೆಂಡ್ ಮಾಡಿಸ್ಬಿಟ್ಟು 3 ದಿನ ರಾಜ್ಯಾಧ್ಯಕ್ಷರು ಮಾತಾಡ್ಕೊಂಡು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ಈ ಥರ ಸಮಸ್ಯೆ ಇದೆ, ನಾವು ಬೇಕಾಗಿರ್ತಕ್ಕಂಥ ಅದರ ಹಂಗಾಗಿ 3 ದಿನ ಇಟ್ಟು ನಾವು ಹಿಂದೆ ಮಾಡ್ತೀವಿ ಅಂತ ಅವ್ರು 22ಕ್ಕೆ ಮಾಡೋಣ. 26ರಿಂದ ನಾವು ಮೆಮೊರಂಡಮ್ ಕೊಟ್ಟು ಮೊನ್ನೆ ಯಾರೋ ಆಯುಕ್ತರು ಇವ್ರಿಗೆ ಕೊಟ್ಟಿದ್ವಿ, ಉಪನಿರ್ದೇಶಕರಿಗೆ ಮತ್ತು ಮನೆ ಇಲ್ಲಿ ADLR ಸಾಹೇಬ್ರಿಗೆ ಕೊಟ್ಟು 26, 27 ಅಲ್ಲಿ ಕೊಟ್ಟಿದ್ವಿ. ನಮ್ಮ DS ಆಫೀಸಲ್ಲಿ 26ಕ್ಕೆ ತಾಲೂಕು ಅಂತ ಕೊಟ್ಟಿದ್ವಿ. ಆವತ್ತಿನಿಂದ ನಿರಂತರವಾಗಿ ಇವತ್ತಿನವರೆಗೂ ನಾವು ಆಫೀಸಲ್ಲಿ ಕಾಲಿಟ್ಟಿಲ್ಲ. ಆದಾಟ ನಡೀತಾ ಇದೆ, ಏನು ನಡೀತಾ ಇದೆ ಮಾಹಿತಿ ಗೊತ್ತಿಲ್ಲ. ಬಟ್ ನಮ್ಮ ಏನು ಹೇಳಿದ್ರು ಇವ್ರು ಕರೆದ್ರು, ನಮ್ಮ ಉಪನಿರ್ದೇಶಕರು ಕಮಿಷನರ್ ಸಾಹೇಬ್ ನಿಮ್ಗೆ ಹೇಗೆ ಕಳಿಸಿದ್ದಾರೆ ಬರ್ರಿಯಪ್ಪ ಅಂತ ಕರೆದ್ರು. ನೀವು ಒಬ್ಬರಿಬ್ಬರು ಬರ್ರಿ ಅಂದ್ರೆ ಕರೆದ್ರು. ನಾವು ಒಬ್ಬರಿಬ್ಬರು ಬರಲ್ಲ ಸರ್. ನನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂಥ 130 ಜನ ಇದ್ವಿ, ಅದರಲ್ಲಿ 130 ಜನನೂ ಬರ್ತಾರೆ. ಆಗಿದ್ರೆ ನಾನು ಒಬ್ಬನೇ ಹೋರಾಟ ಮಾಡ್ತೇನೆ, ಎಲ್ಲರೂ ಸೇರಿ ಹೋರಾಟ ಮಾಡ್ತಾರೆ ಅಂದಾಗ ನೇರವಾಗಿ 130 ಜನನೂ ಹೋಗಿದ್ದೀವಿ. ನಮ್ಮ DDR ಅವ್ರೇನು ಉತ್ತರ ಕೊಡೋಕ್ಕಾಗಲಿಲ್ಲ. ನಾವೇನು ಮತ್ತೆ ಆಯ್ತಪ್ಪ ನಾವೇನು ಕೊಟ್ಟಿದ್ದು ಅದನ್ನು ಶಿಫಾರಸು ಮಾಡಿಕೊಡ್ರಿ ಸರ್, ಮುಂದೆ ಏನಾಗುತ್ತೆ ಅನ್ನೋದನ್ನು
ಇಲ್ಲಾಂದರೆ ಕಾನೂನು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಭಾವನೆ ಅವ್ರಿಗೆ ಹೇಳಿದ್ವಿ. ಬಟ್ ಈಗ ನಮ್ಮ DDLS ಏನು ಹರಾಸ್ಮೆಂಟ್ ಏನು ಮಾಡಿಲ್ಲ ನಮಗೆ. ಸ್ವಲ್ಪ ಅದಕ್ಕಿಂತ ಮುಂಚೆ ಹಾಗೆ ನ್ಯಾಯ ಇದು ಮಾಡ್ತೀವಿ, ರದ್ದು ಮಾಡ್ತೀವಿ, ಹಾಗೆ ಈಗ ಅಂತಕ್ಕಂಥ ಭಾವನೆ ಇತ್ತು. ಎಂಟರ್ ರಾಜ್ಯದಿಂದನೂ ಈ ಥರ ಒಗ್ಗಟ್ಟಿರೋದ್ರಿಂದ ಯಾವುದನ್ನು ಅಹಿತಕರ ಘಟನೆಗಳು ಯಾವುವೂ ಆಗಿಲ್ಲ, ಯಾವ ಲೈಸೆನ್ಸ್ ಸರ್ವರ್ಗೆ ಇದಾಗಿಲ್ಲ. ಮತ್ತೇನು ಮಾಡ್ತಿದ್ದಾರೆ, ಈಗ ನಮ್ಮ ಇಲಾಖೆಯಲ್ಲಿ ಇನ್ನೂ ಸೃಷ್ಟಿ ಮಾಡಲಿಕ್ಕೆ ಹತ್ತಿದ್ದಾರೆ. ಏನಂದರೆ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚು ಅಂತಕ್ಕಂಥವ್ರು. ನಾವು 23 ವರ್ಷ ಒನ್ ಟ್ರ್ಯಾಕ್ ಮಾಡೋದು, 10 ವರ್ಷ ಒನ್ ಟ್ರ್ಯಾಕ್ ಮಾಡೋದು, ಸೀನಿಯರ್ಸ್ ಜೂನಿಯರ್ಸ್ ಅಂತ ಅವರೇ ಆಫೀಸ್ರೊಳಗೆ ಇರ್ತಕ್ಕಂಥದ್ದನ್ನ ಅವ್ರು ಬಟ್ಟೆ ಅವುಗಳನ್ನ ಬಿಟ್ಟರೆ ನಮ್ಮ ಸಂಘನ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿ ಇದು ಹೆಂಗೆ ಆಗಿಬಿಟ್ಟಿದೆ ಅಂದರೆ ನಮ್ಮ ಎಲ್ಲೋದ್ರೂ ಕೆಡದಕ್ಕೆ ನೋಡ್ತಿದ್ದಾರೆ, ಕಾಲು ಹಿಡಿಬೇಕು, ಕೈ ಹಿಡಿಬೇಕು ಅಂತ ಪರಿಸ್ಥಿತಿ. ಕುಂದಿರಿಸ್ಕೊಂಡು ಈ ರೀತಿ ಎಲ್ಲ ಒಂದು ತೀರ್ಮಾನಕ್ಕೆ ಬಂದು ಇಲ್ಲಪ್ಪ ಮಾಡಿಸ್ಬಿಡು ಅಂತೇಳಿ ನಮ್ಮೆಲ್ಲ ನಮ್ಮ ಮಂಟಪಗಳೆಲ್ಲ ಮುಂದೆ ದೊಬ್ಬಿ ನಮ್ಗೆ ಉಂಟ ಫೀಸ್ ಕಡಿಸಿ ಈ ರೀತಿ ಮಾಡಿದ ತಕ್ಷಣ ಈಗ ನಾವು ಇಲ್ಲಿ ಬಂದರೆ ಇಲ್ಲಿ ಕೇಳಿದ್ರೆ ಸರ್ವೆ ಆಫೀಸ್ನಾಗೆ ಅಲ್ಲಿ ಬೋರ್ಡ್ ತೋರಿಸ್ಯಾರ 26/2/2026 ಮುಷ್ಕರ ಐತಿ, ನೀವೇನು ಮಾತಾಡೋಂಗಿಲ್ಲ ಅಂತ ಹೇಳಿ ಹಿಂಗೆ ಮಾತಾಡಿದ ಮೇಲೆ ನಾವು ಸುಮ್ಮನೆ ಬಂದ್ವಿ 2-3 ಸರಿ ಬಂದು ಹೋದ್ಮೇಲೆ ಮತ್ತೆ ತಿರ್ಗಿ ಸಾರಿಗೆ ತಗೊಂಡೋಗಿ ತೋರಿಸಿ ಸರ್ ಅರ್ಜಿ ಕಟ್ಟಿದ್ದು ಇಲ್ಲ ರೀ ಅವ್ರ ಬಗೆಹರ ತಕ್ಕಂಥ ಬರಲ್ಲ ಅಂತ ಹೇಳಿ ಈ ರೀತಿಯಾಗಿ ಅದರಲ್ಲಿ ನಮ್ಮರು ಯಾರನ್ನು ಪಾಣಿ ಒಳಗಿರ್ತಕ್ಕಂಥವ್ರು ಯಾರನ್ನು ಒಬ್ಬರು ಸಡನ್ ಆಗಿ ಏನನ್ನ ಆತಂದ್ರೆ ತಿರ್ಗಾ ಮತ್ತೆ ನಾನು ಎಲ್ಲಿ ಹೋಗ್ಬೇಕು ಸರ್ ಅಷ್ಟೇ ಒಂದು ಫೀಸ್ ಕಟ್ಟಂತ ಹೇಳಿ ನಾನು ಈ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಸರ್ಕಾರ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಎಲ್ಲರಿಗೂ ಒಂದು ಸಮಸ್ಯೆ ಬಗೆಹರಿಸಕ್ಕೆ ಅವರಿಗೆ ಏನಾಗಿ ಒಂದು ಪರಿಹಾರ ಮಾರ್ಗವನ್ನು ಮಾಡಿ ಅವರಿಗೆ ಒಂದು ಉನ್ನತ ಒಂದು ಇದಕ್ಕೆ ಮಾಡಬೇಕಂತ ಹೇಳಿ ಕೇಳಿ. ನಿಮ್ಮ ಹೆಸರಣ್ಣ? ನಿಂಗಪ್ಪ. ರೈತರನ್ನ ನೀವು? ಭದ್ರತೆ ಇಲ್ಲ, ಕಾಯಮುಗೊಳಿಸತಕ್ಕಂಥ ವಿಚಾರನೂ ಕೂಡ ಸರ್ಕಾರ ಮಟ್ಟದಲ್ಲಿ ಅದನ್ನು ಸಂಬಂಧಪಟ್ಟ ಸಚಿವರು ಕೂಡ ಸಂಪುಟ ಸಚಿಯಲ್ಲಿ ಚರ್ಚಿಸ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ನಾವು ಏನಾದರೂ ಒಂದು ಮುಷ್ಕರ ಹಮ್ಮಿಕೋಬೇಕಂತಂದು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವಿಜಯನಗರ ಜಿಲ್ಲಾ ಈ ಭೂಮಾಪಕರ ಪರವಾನಗಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಮಹಾಲಿಂಗಪ್ಪನವರೇ, ಸರ್ವೆ ಇಲಾಖೆ ಬಗ್ಗೆ ಬಹಳ ಒಂದು ನಂಟಿತ್ತು. ಸರ್ವರ್ ಮನೆ ಹತ್ರ ಸರ್ವೆ ಆಫೀಸ್ ಇತ್ತು, ಸಿದ್ಧವೀರಯ್ಯರು ಒಂದು ಸರ್ವೇರ್ ಇದ್ರು. ನೋಡ್ರಿ, ಯೋಚನೆ ಮಾಡ್ರಿ, ಇರೋದು ಬೆರಳಿಕೆ ಎಷ್ಟು, ಪರ್ಮನೆಂಟ್ ಇರೋದು ಒಬ್ರು ತಾಲೂಕು ಸರ್ವೇರ್ ಇರ್ತಾರ, ಬೇಡ ನೀವೆಲ್ಲರೂ ಸೇರಿದ್ರೆ ಒಂದು 18 ಜನ ಇದ್ರಿ, ಜಿಲ್ಲೆಯಲ್ಲಿ 130 ಜನ. ಇವರು ಆಕ್ಚುಲಿ ಸಾರ್ ಮಾಲಿಂಗಪ್ಪ ಸರ್ ಹೇಳ್ದಂಗ ಏನು ಒಂದು 25 ವರ್ಷ ಇವರೇನು ಸೇವೆ ಸಲ್ಲಿಸ್ಯಾರ, ಈಗ 50 ವರ್ಷ, ತದನಂತರ 800 ರೂಪಾಯಿ. ಒಬ್ಬ ಚೈನಳ್ಳಿನೋ ಬರ್ತಾನೆ ಜೊತೆ, ಅವನು ತಿನ್ಗೂಲಿ. ತಾಯ್ಕಳ್ಳಿ ಹತ್ರ ಹೋಗಿ ಸರ್ವೆ ಮಾಡ್ಕೊಂಡ್ ಬರ್ಬೇಕಂದ್ರೆ ಸುಮಾರು ಏನಿಲ್ಲ ಅಂದ್ರೂ ಕೂಡ ಒಂದು 35-40 ಕಿಲೋಮೀಟರ್ ಎಷ್ಟು ಹೋಗತ್ತಿ. ಅವ್ರು ಇಲ್ಲೇನ ಅಲ್ಲೇ ಮತ್ತೆ ಒಂದು ಸರ್ವೆಗೆ ಹೋದ್ರೆ ಸುಮಾರು ಬೆಳಿಗ್ಗೆ ನಾವು ಇಲ್ಲಿಂದ ಅಲ್ಲಿ 9ಕ್ಕೆ ಬರ್ತೀವಿ ಅಂದ್ರೂ ಕೂಡ ಅಲ್ಲಿ 10-10:30 ಆಗ್ತಾವ. ಅವನ್ನೆಲ್ಲ ಬಗೆಸಿ ಇದು ಮಾಡಿ ತನಕ ಸಾಯಂಕಾಲ ಆಗತ್ತೆ. ಆದ್ರೂ ಅವ್ರು ಬಿಟ್ಟು ಬರಂಗಿಲ್ಲ, ಅದು ಮುಗಿಸ್ಕೊಂಡೇ ಬರ್ಬೇಕು. ಮುಗಿಸ್ಕೊಂಬಂದ್ರೆ ಅವರಿಗೆ ಅಲ್ಲಿ ಕೂಲಿ, ಪೆಟ್ರೋಲು ಅದನ್ನೆಲ್ಲ ತೆಗೆದ್ರೆ ಬೇಡ ಆಗಿನ ಒಂದು ಲೆಕ್ಕಕ್ಕೆ 800 ರೂಪಾಯಿ ಅಂದ್ರೂ ಕೂಡ ಒಂದು 300-305 ರೂಪಾಯಿ ಪೆಟ್ರೋಲಿಗೆ ಹೋದ್ರೆ ಅವ್ರು ಅಲ್ಲಿ ಟಿಫನ್ ಮಾಡಿದ್ರೆ ಇನ್ನೇನು ಉಳಿತೈತಿ? ಹೇಳ್ದಂಗ ನಾನೇ ಸರ್ವೆ ಮಾಡಿದಾಗ ರೈತರು ಶೇಂಗಾ ಚೀಲ ಹಾಕಿ ಕಳಿಸ್ಯಾರ. ಕರಿಯಪ್ಪರು ನಾನೇ ಹೊಲ ಕೊಡಿಸಿದೆ, ನಮ್ಮವರು ADLR ಸರ್ವೆ ಮಾಡಿದ್ರು. ಹಿಂಗೆ ದಿನಗೂಲಿಯರು ಬಂದ್ರೆ ಶೇಂಗಾ ಹಾಕಿ ಕಳಿಸ್ಯಾರ. ಅವಾಗ ಕೆಲವರಿಗೆ ದುಡ್ಡು ಇರ್ತಿದ್ದಿಲ್ಲ ರೈತರ್ತಾಗ, ಅವ್ರು ಬೆಳೆದಿರೋದು ಒಂದು 50 kg, ಒಂದು 50 ಸೇರಷ್ಟು ಜೋಳ ಕೊಟ್ಟು ಕಳಿಸ್ಯಾರ. ಸರ್ ಏನೋ ಅನ್ಕೋಬೇಡ್ರಿ ಅಂತಂದು, ಸರ್ ಒಂದಿಷ್ಟು ಶೇಂಗಾ ಬೆಳೆ ತಗೊಂಡು ಹೋಗಿರಿ ಸರ್ ಅಂತಂದು, ಸರ್ ನಮ್ಮ ತರಕಾರಿ ಬೆಳೆದ್ವಿ ತಗೊಂಡು ಹೋಗಿರಿ ಅಂತಂದು ತಂದಾರ. ಏನು ಸರ್, ಈ ರೀತಿ ರೈತರಿಂದ ಬದುಕ್ಯಾರ. ಇದನ್ನ ಜನಪ್ರತಿನಿಧಿಗಳು, ಶಾಸಕರಾಗಿರ್ಬೋದು, ಇಡೀ ನಮ್ಮ ವಿಜಯನಗರ ಜಿಲ್ಲೆಯ ಶಾಸಕರು ಇದನ್ನ ಅರ್ಥ ಮಾಡ್ಕೋಬೇಕು. ಇವರು ಹೋರಾಟಕ್ಕೆ ಕೂತ್ಕೊಂಡಾರ, ಇವರ ಹಿನ್ನೆಲೆ ಏನು, ಎಷ್ಟು ವರ್ಷದಿಂದ ಇವರಿಗೆ ಪಟ್ಟ, ಇವರಿಗೆ ಒಂದು ಎಷ್ಟು ಸ್ಯಾಲ್ರಿ ಬರುತ್ತೆ. ನಾನು ಶಾಸಕರಿಗೆ ಕೂಡ ಹೇಳ್ತೀನಿ, ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಏನು ಪ್ರೊಫೆಸರ್ ನಂಜುಂಡಸ್ವಾಮಿ ಒಕ್ಕೂಟ ಏನೈತೆಲ್ಲ, ನಾವು ಸಂಪೂರ್ಣ ಅವರ ನಿರಂತರ ಹೋರಾಟಕ್ಕೆ ನಮ್ದು ಬೆಂಬಲ ಇರುತ್ತೆ.
ಯಾಕಂದ್ರೆ ಸರ್ವೆ ಸರ್ಕಾರಕ್ಕ ದುಡ್ಡು ಕಟ್ಟಬೇಕು. ಎಲಿವಿನು ಹಾಕ್ಬೇಕಂದ್ರೆ 2.5 ಎಕರೆ ತನಕ ಎಷ್ಟು ಹೇಳಿದ್ರಿ ಸರ್? ಆ ಭೂಮಾಪ ಇಲಾಖೆ ಏನ್ ಕಮಿಷನರ್ ಅದರಲ್ಲ, ಇದನ್ನ ಚರ್ಚೆ ಮಾಡೋದು ಗೊತ್ತಿದೆ. ರೈತರ ಮೇಲೆ ಇದು ಹಾಕ್ತಾನೆ. ಆ ಅಮೌಂಟ್ ನಲ್ಲಿ ಎಷ್ಟು ಜನ ದಿನಗೂಲಿ ಸರ್ವೇರ್ ಆದರೆ ಅವ್ರಿಗೆ ಒಂದು ಸಮಾನ ವೇತನ ಕೂಡ ನಾವು ಕೊಡಬೇಕಂತ ಇದನ್ನು ಪ್ರಸ್ತಾಪನ ಕಂದಾಯ ಸಚಿವರಲ್ಲಿ ಯಾಕೆ ವ್ಯಕ್ತಪಡಿಸ್ತಾ ಇಲ್ಲ? ಅಂದ್ರೆ ಇವರು ಹೇಳಿದ ಪ್ರಕಾರ, ಮಾಲಿಂಗಪ್ಪರು ಹೇಳಿದ ಪ್ರಕಾರ ಜೀತದಾಳಾಗೆ ಇವ್ರು ಇರ್ಲಿ, ಕೆಲಸ ಮಾಡಬೇಕು, ಇವ್ರು ಪಟ್ಟ ಹಾಕಬಾರ್ದು, ಪಟ್ಟ ಹಾಕಿದ್ರೆ ನಮಗೆ ಬಗ್ಗಲ್ಲ, ಈ ಒಂದು ಕೆಟ್ಟ ಮನೋಭಾವನೆ ಮೇಲಾಧಿಕಾರಿಗಳು ಇರೋದ್ರಿಂದ ಇವ್ರು ಒಂಥರ ತುಳಿತಕ್ಕೆ ಒಳಗಾಗಿ ಲೆಕ್ಕಕ್ಕೆ ಮಾಡಿಬಿಟ್ಟದ ಇಲಾಖೆ. ಅದಕ್ಕೆ ದಯವಿಟ್ಟು, ಯಾಕಂದ್ರೆ ಇಚ್ಛಾಶಕ್ತಿ ಇರಬೇಕು, ಸರ್ಕಾರದಲ್ಲಿ ಇಚ್ಛಾಶಕ್ತಿ ಇರಬೇಕು. ಶರ್ಮಾ ಅವರು ದಿನಗೂಲಿ ನೌಕರು ಸುಮಾರು 76-78ರಿಂದ ಲೋಕೋಪಯೋಗಿ, ಇದು ಪಿಡಬ್ಲ್ಯೂಡಿ, ಜೆಡ್ಪಿ, ಅರಣ್ಯ ಇಲಾಖೆ ಎಲ್ಲ ಇಲಾಖೆಯಲ್ಲಿ ದಿನಗೂಲಿ ನೌಕರಿದ್ದು. ನಾನು ಸಹ ದಿನಗೂಲಿ ನೌಕರ ಸಂಘದ ಅಧ್ಯಕ್ಷತೆ, ನಾನು ಫಾರೆಸ್ಟ್ ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಬಿಟ್ಟು ಬಂದೆ. ಅವಾಗ ನಿರಂತರ ಹೋರಾಟದಿಂದ ಅವರು ಕಾನೂನು ಹೋರಾಟ ಮಾಡಿದ್ರು, ಸರ್ಕಾರ ಕೂಡ ಹೋರಾಟ ಮಾಡಿದ್ರು. ಶರ್ಮಾ ಅವರ ಹೋರಾಟ ಇದ್ರಲಿಂದ ಬಂಗಾರಪ್ಪ CM ಇದ್ರು. ಮತ್ತೆ CM ಇದ್ದಾಗ ಅವ್ರನ್ನ ಚರ್ಚೆ ಮಾಡಕ್ ಕರೆದು ಎಷ್ಟು ಜನ ಅದರ ಮಾಡಿದಾಗ ನಾನೇ ನೋಡಿನಿ. ನೆಲದ ಆಫೀಸ್ನಲ್ಲಿ ನೆಲದಾಗ ಕೂತ್ಕೊಂಡು ಇವರು ಸರ್ವೆ ಮಾಡ್ಕೊಂಡು ಪುರುಸತ್ತಿಲ್ಲ ಸರ್, ಹಿಂಗೈತೆ ಮಹೇಶಣ್ಣರೇ ಅಂತ ನಾಗರಾಜಪ್ಪ ಸದ್ಯ ಇದು ಮಾಡ್ಬಿಟ್ರಿ ಅನ್ನೋದು. 3 ತಿಂಗಳು ಮಾಡೋ ಕೆಲಸ 3 ದಿನದಾಗ ಮಾಡಿ ತ್ವರಿತವಾಗಿ ಅವೆಲ್ಲ ರೆಕಾರ್ಡ್ ತರಿಸೋದು ಗೊತ್ತೈತಿ. ಬೆರಳಿಕೆ ಎಷ್ಟು ಇರ್ತಕ್ಕಂಥ ಇವ್ರನ್ನ ಹಿಂದೆ ಏನು ಬಂಗಾರಪ್ಪ ಮಾಡಿದ್ರಲ್ಲ ಪರ್ಮನೆಂಟ್, ಆಮೇಲೆ ಎಷ್ಟೋ ಜನ ಅವರು ಏಜಿನ ಮೇಲೆ ಅಪಾಯಿಂಟ್ಮೆಂಟ್ ತುಂಬಿಕೊಂಡ್ರು. ಈ ನಮ್ಮ ಕೊತ್ಲಮ್ಮ ಐತಲ್ಲ, ಅವ್ರ ಏಜಿನ ಮೇಲೆ ಬಂಗಾರಪ್ಪ CM ಇದ್ದಾಗ ಅವರು ಲೆಕ್ಚರಾಗಿ ತಗೊಂಡ್ರು, ಯಾವ ಇಂಟರ್ವ್ಯೂಲೇ ಏನಿಲ್ಲ. ಈಗ ಇಷ್ಟು ಜನ ಸೇವೆ ಸಲ್ಲಿಸ್ಯಾರಂದಾಗ ಇದ್ರ ಬಗ್ಗೆ ಮೊನ್ನೆ ಕೂಡ ಅಪಾಯಿಂಟ್ಮೆಂಟ್ ನಾವು ಇಷ್ಟು ಜನ ತುಂಬ್ತೀವಿ ಅಂತ ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರು, ನಾನು ನಿಮಗೆಲ್ಲ ಹೇಳ್ತೀನಿ, ನಮ್ಮ ಮಾನ್ಯ ಶಾಸಕರಿಗೆ ನಿಮ್ಮ ಈ ಒಂದು ವಿಚಾರವನ್ನು ಹಿಂದೆ ಯಾವ ರೀತಿ ದಿನಗೂಲಿ ನೌಕರರು ತುಂಬಿದ್ರು ಅದೇ ರೀತಿ ಸಹ ನಮಗೆ ಇಷ್ಟು ವರ್ಷ ಆಗಿದೆ. ಇನ್ನು ನಾಳೆ ನಮ್ದು ಹೆಂಗ ಜೀವನ ಬೇಡ. ಈಗೇನು ಕೆಲವರು ನಿವೃತ್ತಿ ಸ್ಟೇಜಿಗೆ ಬಂದಾರ, ಅವರಿಗೆ ಒಂದು ಪರ್ಮನೆಂಟ್ ಮಾಡಿ. ಬಹಳಷ್ಟು ಜನ ಏನಿಲ್ಲ, ಅದನ್ನ ಸದನದಲ್ಲಿ ಮಾನ್ಯ ಶಾಸಕರು, ಸಿಂಗಳ ಶಾಸಕರು ನೀವು ಮಾತಾಡ್ಬೇಕಂತ, ನೀವು ಮನವಿ ಕೊಡ್ಬೇಕಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೇನೆ ಎಲ್ಲ ಹಡಗಲಿ ಆಗಿರ್ಬೋದು, ದಿನಗೂಲಿ ತುಂಬ್ರಿ, ನೀವು ಫೋಟೋ ಇಟ್ಕೊಂಡು ಅಲ್ಲಿ ಪೂಜೆ ಮಾಡ್ತೀವಿ, ಇಲ್ಲ ನಾವು ವಿಷಯ ಕೊಡ್ತೀವಿ ಫ್ರೀಡಮ್ ಪಾರ್ಕ್ ಹತ್ರ ಬಂದು ಅಂತಂದು ನೀವು ಪ್ರತಿಭಟನೆ ಮಾಡಬೇಕು. ಹಾಗೇನೆ ಒಂದು ಮನವಿ ಕೊಡ್ರಿ, ಒಂದು ತಾಲೂಕು ಕಾಯಂ ಆಗ ತನಕ ನೀವು ಕೊಟ್ಟು ಹಿಡ್ಕೊಂಡು ನೀವು ಬಿಡಬಾರ್ದು ಅಂತ ಹೇಳಿ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಕಾನೂನು ರಾಷ್ಟ್ರ ಇದೆ ನಮಗೆ, ಆಮೇಲೆ ಕೇಸ್ ಹಾಕೋದಿದೆ, ಎಲ್ಲನೂ ಇದೆ, ಲೋಕಾಯುಕ್ತ ಆಫೀಸರು ಇದೆ, ಬಹಳ ಕಷ್ಟ ಇದೆ. ಸಂಬಳ ಬಂದ್ರೆ ಇಲ್ಲ. ಇಷ್ಟು ವರ್ಷ ಹೆಂಗ್ ಬದುಕಿದ್ವಿ ಅಂದ್ರೆ ಅದನ್ನು ಹೇಳ್ಬಿಡ್ತೀನಿ ನೇರವಾಗಿ. ಅವ್ರು ಇಲಾಖೆ ಕೊಟ್ಟಿರ್ತಕ್ಕಂಥಲ್ಲಿ ದುಡ್ಡಲ್ಲಿ ಸತ್ಯವಾಗ್ಲೂ ನಾವು ಜೀವನ ಮಾಡಿಲ್ಲ. ಅವ್ರು ಕೊಡೋ 300-800 ರೂಪಾಯಿಗೆ ನಾವು ಹೋಗಿ ಬರೋ ಪೆಟ್ರೋಲ್ ಖರ್ಚು, ನಮ್ಮ ಅಸಿಸ್ಟೆಂಟ್ ಊಟದ ಖರ್ಚು, ಮತ್ತೆ ಈ ಥರ ಖರ್ಚಿಗೆ ಸರಿ ಹೋಗ್ಬಿಡ್ತದೆ. ಅದು ಹೆಂಗ್ ಜೀವನ ಮಾಡಿರ್ಬೋದು ಅಂದ್ರೆ, ಒಬ್ಬ ರೈತ ಪ್ರತಿ ವರ್ಷ ಬೆಳಿತಾನೆ, ಮಳೆ ಬಂದ್ರೆ ಬೆಳಿತಾನೆ, ಬರಲಿಲ್ಲ ಅಂದ್ರೆ ಬೆಳಿತಾನೆ, ಹೆಂಗೋ ಜೀವನ ಮಾಡ್ತಾ ಇದ್ದಾರೆ. ಅವ್ರು ಬೆಳೆದಿದ್ದು ಯಾರು ತಿಂತಾರೋ ಗೊತ್ತಿಲ್ಲ, ನಿಸ್ವಾರ್ಥವಾಗಿ ಬೆಳೀತಾರೆ. ಅಂತ ರೈತನ ಕೆಲಸ ಮಾಡ್ತಾನಲ್ಲ ಅಂತ ನನ್ನ ಪರವಾನಗಿ ಭೂಮಾಪಕನ ದುಡ್ಡು ಕೊಟ್ಟು ಬದುಕೈತೆ, ಆ ದುಡ್ಡಲ್ಲಿ ಮಾತ್ರ ಬದುಕಿದ್ದೀವಿ ನಾವು. ಇಲಾಖೆಯಿಂದ ಗೊತ್ತಿಲ್ಲ. ಅದು ರೈತರ ಕಷ್ಟ ಭಾಳ ವರ್ಷ ಬದಲಾವಣೆ ಇದೆ, ಆಗ್ತಾ ಇಲ್ಲ. ನಾವು ರೈತರಿಗೆ ಎಷ್ಟು ಕಷ್ಟ ಕೊಡ್ಲಿಕ್ಕಾಗ್ತದೆ? ಕೆಲಸ ಕೊಡ್ಲಿಕ್ಕೆ ಮಾಡ್ಕೊಂತಿದ್ದೀವಿ. ಇನ್ನು ಮುಂದೆ ಕಷ್ಟ ಇದೆ ಇಲಾಖೆಗೋಸ್ಕರ. ಇಲಾಖೆ ಸರ್ಕಾರ ನಮ್ಮ ಫೀಲ್ಡ್ಗೆ, ನಮ್ಮ ಡಿಪಾರ್ಟ್ಮೆಂಟ್ಗೆ 1 ರೂಪಾಯಿ ತೆಗೆದಿಲ್ಲ. ಎಲ್ಲ ರೈತರಿಂದನೇ ದುಡ್ಡು ಕಟ್ಟಿಸಿ ಅದರಲ್ಲಿ ಒಂದು % ಅಂದ್ರೆ 1/4% ಕೊಟ್ಟು 3/4% ಬೇರೆ ಖಾತೆಗೆ ಹಾಕ್ತಾರೆ. ಸರ್ಕಾರ ಕೊಡ್ತಕ್ಕೋ ಅವ್ರು ಇಲಾಖೆಗೆ ಇಟ್ಕೊಂತಾರೆ ಗೊತ್ತಿಲ್ಲ. ಈ ಶೋಷಣೆ ನಿಲ್ಲಬೇಕು, ನಮ್ಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ಸ್ಟ್ರೈಕ್ ಮಾಡಿದ್ವಿ. ಇದನ್ನೆಲ್ಲ ನಿಮ್ಮ ಮೂಲಕ ನಮಗೆ ರಾಜ್ಯ ಸಂಘಕ್ಕೆ ವಿತರಿಸಬೇಕಂತೇಳಿ ತಮ್ಮನ್ನು ಕರೆದಿದ್ದೀವಿ. ಎಲ್ಲ ಸಂಘ ಮುಖಂಡರನ್ನ ತಮ್ಮನ್ನು ನೀವು ನಮ್ಗೆ ನ್ಯಾಯ ಕೊಡಿಸ್ಬೇಕು. ಇನ್ನು ಮುಖ್ಯವಾಗಿ
ನಮ್ಮ ಮಾಲಿಂಗಪ್ಪ ಸರ್ ವಿವರವಾಗಿ ಹೇಳ್ತಾರೆ ಸರ್ ಎಲ್ಲ ಇದು 2002ರಿಂದನೂ ನಮ್ಮ ಪರವಾನಗಿ ಭೂಮಾಪಕರ ರಾಜ್ಯಾದ್ಯಂತ ನಡೆದಿದೆ. ಅದು ಹಂತ ಹಂತವಾಗಿ ನಡ್ಕೊಂತ ಬಂದಿರತಕ್ಕಂಥದ್ದನ್ನು ಅದನ್ನು ಸವಿರವಾಗಿ ಹೇಳ್ಕೊಂತ ಹೋದರೆ ದಿನಗಳೇ ಸಾಕಾಗಲ್ಲ. ಬಟ್ ಇವತ್ತಿನ ಹಂತದಲ್ಲಿ ಬಂದು ನಮ್ಮ ಹೋರಾಟ ಸ್ಥಿತಿಗತಿ ಏನಿದೆ, ನಮ್ಮ ಜೀವನದ ರೂಪಣೆ ಏನಿದೆ, ಈಗ ಮಕ್ಕಳ ಮರಿ ಸಮಸ್ಯೆ ಏನಿದೆ, ಇವತ್ತೊಬ್ಬ ಪರವಾನಗಿ ಲಾಸ್ಟಲ್ಲಿ ಇರ್ತಕ್ಕಂಥ ಪರವಾನಗಿ ಭೂಮಾಪಕರ ಸಮಸ್ಯೆ ಏನಿದೆ, ಅಲ್ಲೇನಿಂದ ಒಬ್ರು ಚೆನ್ನಾಗಿರ್ಬೋದು, ಒಬ್ರು ಕೆಳಗಿರ್ಬೋದು ಅಂತಕ್ಕಂಥ ಹಿತದೃಷ್ಟಿಯಿಂದ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಬಟ್ ನಾವು ಪ್ರತಿ ಹೋರಾಟ ಮಾಡ್ಕೊಂತ ಬಂದಿದ್ವಿ. ಹೋರಾಟ ಮಾಡ್ಕೊಂತ ಬಂದಾಗ ಲಾಸ್ಟ್ ಟೈಮ್ 2023ರಲ್ಲಿ ಸಹ ಹೋರಾಟ ಮಾಡಿದ್ವಿ. ಆಗ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಸರ್ಕಾರದವರು ಪ್ರತಿ ಹಂತದಲ್ಲಿಯೂ ನಮಗೆ ರೆವೆನ್ಯೂ ಮಿನಿಸ್ಟರ್ ಇರ್ಬೋದು, ಮತ್ತು CMಗಳು ಇರ್ಬೋದು, ಮತ್ತು ಯಾರೇ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಕ್ಕೆ ವ್ಯಕ್ತಿಗಳು ಇರ್ಬೋದು, ನಮಗೆ ಬೆಂಗಾವಲಾಗಿ ನಿಂತ್ಕೊಂಡು ನಿಮಗೆ ಸಹಕಾರ ಮಾಡ್ತೀವಿ ಅಂತಕ್ಕಂಥ ಭಾವನೆಯನ್ನು ತೋರಿಸ್ಬಿಟ್ಟು ವ್ಯಕ್ತಪಡಿಸಿದ್ದಾರೆ. ಆದರೆ ಪ್ರತಿ ಹಂತದಲ್ಲಿ ನಾನು ಒಂದು ಹೇಳ್ಕೊಂತ ಹೋಗ್ತೀನಿ. ಮೊನ್ನೆ ಸರ್ವೆ ಡೇ ಆಯಿತು ಹೋದ ವರ್ಷ 2025ರಲ್ಲಿ. ಈ ಸಂಘದ ಮನವಿಯನ್ನು ಸಲ್ಲಿಸಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಅದರಡಿಯಲ್ಲಿ ಭೂಮಿ ಒಂದ್ಸತಿ ವಿಶೇಷ ನೇಮಕಾತಿಯನ್ನು ಇವರು ರೆಡಿ ಮಾಡಲಿಕ್ಕೆ ಮಾನ್ಯ ಕಾರ್ಯದರ್ಶಿಗೆ ಲೆಟರ್ ಬರೆದಿರ್ತಕ್ಕಂಥ ವಿಚಾರನ ನಾನು ಪತ್ರಿಕಾ ಮಾಧ್ಯಮ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ 2010ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಮ್ಮ ಪರವಾನಗಿ ಭೂಮಾಪಕರ ಧರಣಿ ಸ್ಥಳಕ್ಕೆ ಬಂದು ಹೊನ್ನಪ್ಪ ಪಾರ್ಕ್ನಲ್ಲಿ ಸುಮಾರು 3 ಗಂಟೆಗಳ ಕಾಲ ಬಂದು ಧೋರಣೆಯನ್ನು ಮಾಡಿರ್ತಕ್ಕಂಥ ವಿತ್ ಫೋಟೋ ಸಹ ನಾನು ಧರಣಿಯಲ್ಲಿ ಕೂತ್ಕೊಂಡು ಫೋಟೋ ಅರಬತ್ತಲೇ ಫೋಟೋ ಮಾಡಬೇಕಾದ್ರೆ ಬಂದು ನಮಗೆ ಕಳಿಸ್ತಕ್ಕಂಥ ಬಗ್ಗೆ ತಿಳಿದುಪಡಿಸುತ್ತೇನೆ. 2 ಸತಿನೂ ಬಂದು ಅವರು ನಮ್ಮ ಪರವಾಗಿ ಹೋರಾಟ ಮಾಡಿ ಈಗ ಆಲ್ರೆಡಿ ನಮ್ಮ CM ಇದ್ದಾರೆ. ಹಾಗಾಗಿ ಅವ್ರ ಮನೆ ಒಲಿಸ್ಬಿಟ್ಟು ಅವ್ರಿಗೆ ನಮ್ಗೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಪತ್ರಿಕೆಯಿಂದ ಅವರಿಗೆ ನೀವೆಲ್ಲ ಮೊದಲು ಈ ಥರ ಆಶ್ವಾಸನೆ ಕೊಟ್ಟಿದ್ರಿ, ಹೀಗಾಗಿ ಇವ್ರನ್ನ ನೆನೆಗುದಿಗೆ ಬಿಟ್ಟಿದ್ದೀರಾ, ಇವರು ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡ್ಬಿಟ್ಟು ಅವ್ರಿಗೊಂದು ಅನುಕೂಲ ಮಾಡಿಕೊಡ್ರಿ ಅಂತ ಕೇಳ್ತಕ್ಕಂಥದ್ದು ನಿಮ್ಮಿಂದ ಆಗಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಮತ್ತು ಮಾನ್ಯ ಅಡ್ವೊಕೇಟ್ ಜನರಲ್ ಸಹ ಇದಕ್ಕೆ ಲೀಗಲ್ ಒಪಿನಿಯನ್ ಇವರು ಒಂದ್ಸತಿ ವಿಶೇಷ ಮಾಡಿಕೊಳ್ಬೇಕು. 2ನೇ ದರ್ಜೆ ಭೂಮಾಪಕರ ಹುದ್ದೆಯಲ್ಲಿ ವಿಲೀನಗೊಳಿಸಬೇಕು, ಯಾವುದೇ ಕಾನೂನು ತೊಡಕು ಬರುವುದಿಲ್ಲ ಎನ್ನುವ ಕಾನೂನು ಸಲಹೆ ಸಹ ನೀಡಿರ್ತಕ್ಕಂಥ 2013ರಲ್ಲಿ ಕೊಟ್ಟಿದೆ. ಅದನ್ನು ಸಹ ನಿಮಗೆ ಸಲ್ಲಿಸಿಕೊಡ್ತೀನಿ. ಮತ್ತು ಭೂದಾಸ 88 ಮಟ್ಟದಲ್ಲಿ ಪರವಾನಗಿ ಭೂಮಾಪಕರ 1 ಬಾರಿ ವಿಶೇಷ ನೇಮಕಾತಿ ಮಾಡಲು ನಡೆದ ನಡವಳಿಕೆ ಪ್ರತಿ ಸಹ ಇದೆ. ಪತ್ರ 11 ಪೇಜ್ ಇದೆ, ಅವರು ಕೂಡ ಕೊಡ್ತೀನಿ. ಭೂಮಾಪನ ಇಲಾಖೆಯ ವೃತ್ತ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಪರವಾನಗಿ ಭೂಮಾಪಕರನ್ನು 1 ಬಾರಿ ವಿಶೇಷ ನೇಮಕಾತಿಯಲ್ಲಿ ಸರ್ಕಾರ ಭೂಮಾಪಕರನ್ನು ವಿಲೀನಗೊಳಿಸುವ ಬಗ್ಗೆ ದಿನಾಂಕ 5/3/2015ರಲ್ಲಿ ನಡೆದ ಸರ್ಕಾರದ ನ್ಯಾಯಮೂಲಕ ಪತ್ರ ಸಹ ಇದೆ. ದಿನಾಂಕ 2007/11 ಪ್ರಚಲಿತ ನಿಯಮಗಳನ್ನು ತಿದ್ದುಪಡಿ ಮಾಡಿ ಪರವಾನಗಿ ಭೂಮಾಪಕರನ್ನು 1 ಬಾರಿ ವಿಶೇಷ ನೇಮಕಾತಿ ಮಾಡಲು ಪ್ರಸ್ತಾವನೆಯ ತಿದ್ದುಪಡಿ ತಂದು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಲು ಸಲ್ಲಿಸಿದ್ದು ಸೂಚಿಸಿದ ಟಿಪ್ಪಣಿ ಸಹ ಇದೆ. ದಿನಾಂಕ 9/6/2023 ಪರವಾನಗಿ ಭೂಮಾಪಕರನ್ನು ಸರ್ಕಾರಿ ಭೂಮಾಪಕರ ಹುದ್ದೆಯಲ್ಲಿ ವಿಲೀನಗೊಳಿಸುವಂತೆ ರಾಜ್ಯದ ಉಚ್ಚ ನ್ಯಾಯಾಲಯದ ಆದೇಶದ ಕಾಪಿ ಸಹ ಇದೆ. ಅದೆಲ್ಲ ನಮ್ಮ ಫಾರಮೇ ಕೊಟ್ಟಿದೆ. ಮಾನ್ಯ ಭೂಮಾಪನ ಇಲಾಖೆಯಲ್ಲಿ ಪರವಾನಗಿ ಭೂಮಾಪಕರ ನೇಮಕಾತಿ ರೀತಿಯಲ್ಲಿ ನೇಮಕಾತಿ ಹೊಂದಿದ್ದ ನಕಲು ತಯಾರಕರನ್ನು ಕಾಪಿಸ್ಟ್ ಅಂತ ತಗೊಂಡಿದ್ರು, ಅವರು ಒಂದ್ಸತಿ ಕಾಪಿಸ್ಟ್ ಅಂತೇಳಿ ಈ ಥರ ನಮ್ಮ